ಹಲೋ ಫ್ರೆಂಡ್ಸ್, ಇವತ್ತು ನಾವು ಸ್ಟಾರ್ಟಪ್ ಸೆಂಚುರಿಯಲ್ಲಿ ನ್ಯೂ ಎಪಿಸೋಡ್ ಜೊತೆ ನ್ಯೂಟ್ರಿಯೋ ಪ್ರಾಡಕ್ಟ್ಸ್ ಅಂತ ಒಂದು ಲೋಕಲ್ ಬ್ರ್ಯಾಂಡ್ ಇದೆ. ಓಕೆ, ಇವತ್ತು ಇವ್ರ ಜೊತೆ ಮಾತಾಡೋಣ. ಇವ್ರ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಓಕೆ ಈ ಬಿಸ್ನೆಸ್ಸಿಂದ ನೀವೇನೇನು ಕಲಿಬೋದು, ಓಕೆ ಇವ್ರದ್ದೇನಾದರೂ ಫ್ರಾಂಚೈಸಿ ಅವೈಲೇಬಲ್ ಇದೆಯಾ ಅಥವಾ ವೈಟ್ ಲೇಬಲಿಂಗ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆಯಾ ಅಥವಾ ಇವ್ರ ಪ್ರಾಡಕ್ಟ್ಸನ್ನು ನೀವು ಸೇಲ್ ಮಾಡ್ಬೋದಾ, ಓಕೆ ಅದೇ ಹೇಗೆ ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ. ಮತ್ತು ಇವ್ರ ಜರ್ನಿ ಥ್ರೂಔಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇವ್ರು ಹೇಗೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಡೆವಲಪ್ ಮಾಡಿದ್ದಾರೆ, ಇದನ್ನು ಹೇಗೆ ಗ್ರೋ ಮಾಡ್ತಿದ್ದಾರೆ, ಇವ್ರ ಮಾರ್ಕೆಟಿಂಗು, ಸೇಲ್ಸ್, ಓಕೆ ಸೊ ಇದು ಇನ್ಫಾರ್ಮೇಷನ್ ಎಲ್ಲ ಮೇಡಮ್ ಜೊತೆ ಮಾತಾಡಿ ತಿಳ್ಕೊಳ್ಳೋಣ. ಸೊ ಹಲೋ ಪವನ, ಹಾಯ್. ಯಾ, ಸೊ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಜನಕ್ಕೆ. ನೀವು ಯಾರು, ನಿಮ್ಮ ಎಜುಕೇಷನ್ ಏನಾಗಿದೆ, ಇದು ಹೇಗೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಶಾರ್ಟ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಡಿ. ನಾನು ಬೇಸಿಕಲಿ ಟೆಕ್ಸ್ಟೈಲ್ ಇಂಜಿನಿಯರ್. ಐ ಆಲ್ಮೋಸ್ಟ್ 2 years ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿದೆ. ಬಿಕಾಸ್ ಆಫ್ ಮ್ಯಾರೇಜ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬ್ರೇಕ್ ತಗೊಂಡು ಐ ಡಿಡ್ ಮೈ MBA ಇನ್ HR ಆ್ಯಂಡ್ ಪ್ರೊಫೆಷ್ನಲಿ HR ಫಾರ್ 12 years ಆ್ಯಕ್ಚುಲಿ. ಆ್ಯಂಡ್ ಸಮ್ಹೌ ಟ್ರೆಡಿಷ್ನಲ್ ಜಾಬಿಂದ ನಮ್ಮ ಓನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಅನ್ನೋದು ಎಲ್ಲರೂ ಇದರಲ್ಲೂ ಇರುತ್ತೆ. ಇದರಿಂದಾಗಿ ನಾನು ಕೂಡ ಒಂದು ಏನಾದರೂ ಶುರು ಮಾಡಬೇಕು ಅನ್ನೋ ಇದರಲ್ಲಿದ್ದಾಗ ನನಗೆ ಐಡಿಯಾ ಬಂದಿದ್ದು ನ್ಯೂಟ್ರಿಯೋ ಪ್ರಾಡಕ್ಟ್ಸ್. ಇಲ್ಲಿ ನಾವು ಎಲ್ಲ ಫಂಕ್ಷನಲ್ ಫುಡ್ಸ್ ಮಾಡ್ತೀವಿ. ಯು ಕ್ಯಾನ್ ಸೇ ಯುವರ್ ಫ್ಯಾಮಿಲಿ ಗ್ರಾಸರರ್ ಅಂತ ಹೇಳ್ಬೋದು ನಮ್ಮನ್ನು. ಸೊ ನಾವಿಲ್ಲಿ ಸ್ಪ್ರೌಟೆಡ್ ಹೆಲ್ತ್ ಮಿಕ್ಸಸ್ ಮಾಡ್ತೀವಿ, ಸ್ಪ್ರೌಟೆಡ್ ಫ್ಲವರ್ಸ್ ಮಾಡ್ತೀವಿ, ಆಮೇಲೆ ಕನ್ವೀನಿಯಂಟ್ ಫುಡ್ಸ್ ಅಂಡರ್ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಅಂತ ಹೇಳೋದು ಮಾಡ್ತೀವಿ. ಅಲ್ಲಿ ನಿಮಗೆ ಬ್ಯಾಟರ್ಸ್ ಇರ್ಬೋದು, ಇಡ್ಲಿ ದೋಸೆ ಬ್ಯಾಟರ್ಸ್ ಇರ್ಬೋದು, ರೆಡಿ ಟು 1 pot ಕುಕ್ಕಿಂಗ್, ಬಿಸಿಬೇಳೆ ಬಾತ್, ಪೊಂಗಲ್, ಆ ಥರ ಎಲ್ಲ ಕನ್ವೀನಿಯಂಟ್ ಫುಡ್ಸ್ ಮಾಡ್ತೀವಿ. ಈ ಥರ ಎಲ್ಲ ವಿತೌಟ್ ಕೆಮಿಕಲ್ಸ್, ಪ್ರಿಸರ್ವೇಟಿವ್ ಯೂಸ್ ಮಾಡ್ದಲೆ ಫುಡ್ ಮಿಲೆಟ್ ಫುಡ್ ಐಟಮ್ ಅಂದ್ರೆ ಮನೆಯಿಂದ ತಯಾರು ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಜನರಿಗೆ ತಲುಪಿಸೋ ಉದ್ದೇಶ. ಓಕೆ. ಸೊ ಮ್ಯಾಮ್, ನೆಕ್ಸ್ಟ್ ಏನಂತಂದ್ರೆ ಲೈಕ್ ಈ ಬಿಸ್ನೆಸ್ಸನ್ನು ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಇದು ನಾನು ಸ್ಟಾರ್ಟ್ ಮಾಡಿದ್ದು ಅಫಿಷಿಯಲಿ 2020 ಬಿಫೋರ್ ಕೋವಿಡ್ 3 months ಬಿಫೋರ್ ಸ್ಟಾರ್ಟ್ ಮಾಡಿದೆ ನಾನು. ಬಟ್ ಇದರ ಐಡಿಯೇಷನ್ ಬಂದು ಇಟ್ಸ್ 8 years ನಾವು. ಇದು ನನ್ನ ಮಗ ಹುಟ್ಟಿದಾಗ ಅವನಿಗೆ ಅಂತ ಹೇಳಂದು ಸಾಲಿಡ್ ಫುಡ್ಸ್ ಫಸ್ಟ್ ಸಾಲಿಡ್ ಶುರು ಮಾಡಿದಾಗ ಐ ಡೋಂಟ್ ವಾಂಟೆಡ್ ಟು ಗಿವ್ ಹಿಮ್ ಸ್ಟೋರಲ್ಲಿ ಇರೋ ಫೆರೆಕ್ಸು, ನೆಸ್ಟಮು ಇದನ್ನ ಯಾವುದು ಕೊಡೋ ಇಷ್ಟ ಇರಲಿಲ್ಲ ನನಗೆ. ಯಾಕೆಂದ್ರೆ ಅದ್ರಲ್ಲಿ ಫುಲ್ ಬರೀ ಮಿಲ್ಕ್ ಸಾಲಿಡ್ಸು, ಮಾಲ್ಟೋಡೆಕ್ಸ್ಟ್ರಿನು ಅದನ್ನೆಲ್ಲ ನೀವು ಗೂಗಲಲ್ಲಿ ಡಿಗ್ ಮಾಡ್ತಾ ಹೋದ್ರೆ ಯು ವಿಲ್ ಗೆಟ್ ಟು ನೋ ಮೋಸ್ಟ್ ಆಫ್ ಅವರ್ ಲೈಫ್ ಸ್ಟೈಲ್ ಡಿಸೀಸಸ್. ಈಗ ನಾವೇನು ಫೇಸ್ ಮಾಡ್ತಾ ಇದೀವಿ ಇದೆಲ್ಲ ಬಿಕಾಸ್ ಆಫ್ ದ ಕೆಮಿಕಲ್ಸ್ ಪ್ರೆಸೆಂಟ್ ಇನ್ ದ ಫುಡ್ ಪ್ರಾಡಕ್ಟ್ಸ್, ಪ್ರಾಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಇರೋದ್ರಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗಿದ್ದು, ಕಲ್ತಿದ್ದು. ಅದಕ್ಕೆ ನನ್ನ ಮಗನ್ಗೆ ಅದು ಕೊಡೋದು ಬೇಡ, ಏನಾದ್ರ ನಾವು ಹೋಮ್ ಮೇಡ್ ಮಾಡಿ ಕೊಡಬೇಕು ಅನ್ನೋದು. ಅಂಥದ್ದು ಯಾವುದು ಬ್ರ್ಯಾಂಡ್ಗಳಾಗಲಿ ಮನಸ್ಸಿಗೆ ಹಿಡಿಸೋ ಅಂಥದ್ದು ಯಾವುದೂ ಇರಲಿಲ್ಲ ಸ್ಟೋರಲ್ಲಿ ಆ ಥರದ್ದು. ಅವಾಗ ನಮಗೆ ಅವಾಗ ಹೆಲ್ಪ್ ಆಗಿದ್ದು ಏನಂದ್ರೆ ಮನೆಯಲ್ಲಿ ಅಜ್ಜಿ ಇವರೆಲ್ಲ ನಿಮಗೆ ಸಿರಿಧಾನ್ಯಗಳದ್ದು ಹೆಲ್ತ್ ಮಿಕ್ಸ್ ಹೇಳಿಕೊಟ್ಟಿದ್ದು. ಅಂದ್ರೆ ಅವರು ಇದನ್ನೊಂದು ಹಿಡಿ ಹಾಕು, ಅದೊಂದು ಹಿಡಿ ಹಾಕು ಅಂತ ಹೇಳಂದು ರಾಗಿ ಸರಿ ಮಾಡೋದು ಹೇಳಿಕೊಟ್ರು ಅಷ್ಟೇ. ಅದನ್ನ ಯಾಕೆ ಹಾಕ್ಬೇಕು, ಏನಕ್ಕೆ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅದೆಲ್ಲ ಹೇಳಿಕೊಟ್ಟಿರ್ಲಿಲ್ಲ. ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ನನ್ನ ಮಗನ್ಗೆ ಅಂತ ಹೇಳಂದ್ ಫುಡ್ ಪ್ರಿಪ್ರೇಷನ್ಸ್ ನಾನು ಒಂದೊಂದೇ ಟ್ರೈ ಮಾಡಕ್ ಶುರು ಮಾಡಿದ್ಮೇಲೆ ಇದೇ ತರ ನನ್ನಂಗೆ ಬೇರೆ ಮದರ್ಸ್ ನೋಡ್ತಾ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ ಇದನ್ನೇ ಯಾಕೊಂದು ಬಿಸ್ನೆಸ್ ಆಗಿ ಮಾಡಬಾರ್ದು. ಯಾಕೆಂದ್ರೆ ನನಗೂ ಇತ್ತು ಒಂದು ನಾನೇ ಒಂದು ಎಂಟರ್ಪ್ರೆನರ್ ಆಗ್ಬೇಕು ಅನ್ನೋ ಇತ್ತು, ಆಸೆ ಇತ್ತು. ಸೊ ಫ್ಯಾಮಿಲಿ ಸಪೋರ್ಟ್ ಇಂದ ಇದನ್ನ ಬಿಸ್ನೆಸ್ ಐಡಿಯಾ ಆಗಿ ತಗೊಂಡು ಮಾಡಿದ್ವಿ, ಸ್ಟಾರ್ಟ್ ಮಾಡಿ. ಸೊ ಮೇಡಮ್, ಈ ಬಿಸ್ನೆಸ್ ನ್ಯೂಟ್ರಿಯೋ ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಗೆ ಏನು ಇನ್ಸ್ಪಿರೇಷನ್ ಇತ್ತು? ಅಂದರೆ ನೀವು ಎಲ್ಲಿ ನೋಡಿದ್ದ ಅಥವಾ ಎಲ್ಲಿಂದ ಕಲಿತು, ಅಂದರೆ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅನಿಸ್ತು ನಿಮಗೆ? ಮಗನ್ಗೋಸ್ಕರ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ. ಇದನ್ನೇ ಬಿಸ್ನೆಸ್ ಅಂತ ಯಾಕೆ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಬಂತು. ಫಸ್ಟ್ ಇನಿಷಿಯಲಿ ನನ್ನ ಕಿಚನ್ ಇಂದಾನೇ ಶುರು ಮಾಡಿದ್ದು. ಒಂದು 2 kg ಪ್ರಾಡಕ್ಟ್ಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅಲ್ಲಲ್ಲಿ ಕೊಟ್ಕೊಂಡು ಅದ್ರದ್ದು ರಿವ್ಯೂ ಎಲ್ಲ ತಗೊಂಡು ಎಲ್ಲ ಆವಾಗ ಬಿಸ್ನೆಸ್ ಓಕೆ ಕಾನ್ಫಿಡೆನ್ಸ್ ಬಂತು. ನಾವು ಇದನ್ನ ಬಿಸ್ನೆಸ್ ಆಗಿ ಅಥವಾ ಇದನ್ನ ಪ್ಯಾಕ್ಡ್ ಫುಡ್ ಆಗಿ ಮಾಡಿ ಕೊಡೋ ಕಾನ್ಫಿಡೆನ್ಸ್ ಬಂತು. ಆದರೆ ಸುಮ್ಮನೆ ನಾನೊಂದು ಪ್ಯಾಕೆಟಲ್ಲಿ ಹಾಕಿ ಕೊಟ್ಟರೆ ಅದಕ್ಕೊಂದು ವ್ಯಾಲ್ಯೂ ಆಗಲಿ ಇದಾಗಲಿ ಏನೂ ಇರೋದಿಲ್ಲ, ಅಥವಾ ಮಾರಲಿಕ್ಕೆ ಅದಕ್ಕೊಂದು ಪ್ಲ್ಯಾಟ್ಫಾರ್ಮು ಸಿಗೋದಿಲ್ಲ ನನಗೆ. ನನ್ನ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್, ನಾವು ಏನು ಪ್ರೊಫೆಷ್ನಲ್ ಲೈಫ್ ನೋಡಿದ್ವಿ, 12+ years ಆಫ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್, ಹೇಗೆ ಒಂದು ಬಿಸ್ನೆಸ್ ನಡೆಯುತ್ತೆ, ಅದಕ್ಕೆ ಒಂದು ಫೇಸ್ ಇರಬೇಕು, ಒಂದು ಫಾರ್ಮ್ ಇರಬೇಕು ಅನ್ನೋದನ್ನು ಕಲ್ತಿದ್ವಿ. ಅದರಿಂದಾಗಿ ಅದಕ್ಕೊಂದು ಆ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಕೊಂಡು ನ್ಯೂಟ್ರಿಯೋ ಪ್ರಾಡಕ್ಟ್ಸ್ ಅಂತ ಬ್ರ್ಯಾಂಡ್ ಶುರು ಮಾಡಿದ್ವಿ. ಅದಕ್ಕೆ ಬೇಕಾಗಿರೋ ಲೀಗಾಲಿಟೀಸ್ ಏನೇನು ಬೇಕು ಅದನ್ನೆಲ್ಲ ತಿಳ್ಕೊಂಡು ಅದನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು. ಪವನ, ಸೊ ಏನಂತಂದರೆ ನಿಮ್ದು ಈ ಎಂಟರ್ಪ್ರಿನರ್ ಜರ್ನಿಯಲ್ಲಿ 2020 ಇಂದ 24 ವರೆಗೂ
ಲೈಕ್ ಬಿಗ್ಗೆಸ್ಟ್ ಚಾಲೆಂಜ್ ಏನಿತ್ತು ಮತ್ತು ಅದನ್ನ ಹೇಗೆ ಓವರ್ಕಮ್ ಮಾಡ್ಬೋದು? ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ನಾಟ್ ಫ್ರಮ್ ಅನ್ ಎಂಟರ್ಪ್ರಿನರ್ ಫ್ಯಾಮಿಲಿ ನಾವು ಬಂದಿರೋದು, ಇದೆಲ್ಲ ನಾವೇ ಕಲಿತು ನಾವೇ ಮಾಡ್ತಾ ಇರೋದು. ಪ್ರತಿಯೊಂದನ್ನು ಒಂದು ಪ್ಯಾಕೇಜಿಂಗ್ ಆಗಲಿ, ಅದಕ್ಕೆ ಈಗ ಲೀಗಲಿ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕಾಗಲಿ ಬೇಕಾಗಿರೋ ಲೈಸೆನ್ಸಿಂಗು ಇದೆ, FSSAI ಆಗಿರ್ಬೋದು, ಟ್ರೇಡ್ ಮಾರ್ಕು, ಅದನ್ನೆಲ್ಲ ಎಲ್ಲಿಂದ ಇನ್ಫಾರ್ಮೇಶನ್ ಸಿಗುತ್ತೆ, ಇದೊಂದು ಬಿಗ್ಗೆಸ್ಟ್ ಚಾಲೆಂಜು. ಫಸ್ಟ್ ಅದನ್ನೆಲ್ಲ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ನ ಇದು ಮಾಡೋದಕ್ಕೆ ಹೋದ್ವಿ, ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ತಿಳ್ಕೊಂಡು ಆ ಡಿಪಾರ್ಟ್ಮೆಂಟ್ನ ಮೀಟ್ ಮಾಡಿ ಅವ್ರ ಹೆಲ್ಪ್ ತಗೊಂಡು ಅದನ್ನೆಲ್ಲ ಲೈಸೆನ್ಸಿಂಗ್ ಎಲ್ಲ ತಗೊಂಡ್ವಿ. ಅದಾದ್ಮೇಲಿಂದ ಪ್ಯಾಕೇಜಿಂಗ್ ಮೆಟೀರಿಯಲ್, ಕಾಂಟ್ಯಾಕ್ಟ್ಸ್ ಹುಡ್ಕೋದು ಕಷ್ಟ, ಕಾಂಟ್ಯಾಕ್ಟ್ಸ್ ಅದನ್ನ ಸಿಕ್ಕಿದ್ಮೇಲೆ ನಮಗೆ ಅಂತ ಹೇಗ್ ಬೇಕು ನಮ್ಮ ಪ್ರಾಡಕ್ಟ್ನ ಹೆಂಗ್ ಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಎಲ್ಲಿಂದ ತಗೋಬೇಕು. ನೀವು ಸಕ್ಸಸ್ ಅನ್ನ ಹೇಗೆ ಅಳಿತೀರಾ ನಿಮ್ಮ ಬಿಸ್ನೆಸ್ ಅಲ್ಲಿ? ಓಕೆ, ಇನಿಷಿಯಲಿ ನಾನು ಮಾಡ್ತಾ ಇದ್ದಾಗ ಜಸ್ಟ್ ಒಂದು ನೀವು ವೀಕ್ಲಿ 1 ಇಲ್ಲ 2 ಆರ್ಡರ್ಸ್ ಬರ್ತಾ ಇತ್ತು. ಈಗ ನನಗೆ ಡೈಲಿ ಆರ್ಡರ್ಸ್ ಬರುತ್ತೆ, ಡೈಲಿ 10-15 ಮೇಲ್ಗಡೆ ಆರ್ಡರ್ಸ್ ಬರುತ್ತೆ. ಇದೆಲ್ಲ ನಾನು ಮಾರ್ಕೆಟಿಂಗ್ ಮಾಡ್ದಲ್ಲೇ ಬರ್ತಾ ಇರೋ ಆರ್ಡರ್ಸ್. ಇದೆಲ್ಲ ಕಸ್ಟಮರ್ ಇದರಿಂದ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಮತ್ತಿರ್ಗ ಆರ್ಡರ್ಸ್ ಕೊಡೋದು, ಅವರೇ ನನ್ನ ಪರವಾಗಿ ಅವ್ರ ಫ್ರೆಂಡ್ಸ್ ಫ್ಯಾಮಿಲೀಸಿಗೆಲ್ಲ ನನ್ನ ಬಗ್ಗೆ ಹೇಳಿ, ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಬರ್ತಿರೋ ಆರ್ಡರ್ಸ್ಗಳು. ಅಷ್ಟಲ್ದಲ್ಲೇ ಸೊ ನನಗೆ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇಂದನೂ ಆರ್ಡರ್ಸ್ ಬರುತ್ತೆ, ಆರ್ಗ್ಯಾನಿಕ್ ಸ್ಟೋರ್ಸ್ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಇಟ್ಟಿದೀವಿ. ಸೊ ಬರ್ತಿರೋ ಆರ್ಡರ್ಸ್ ನಲ್ಲಿ ದಟ್ ಈಸ್ ವಾಟ್ ಗಿವಿಂಗ್ ಅಸ್ ಇಂಡಿಕೇಶನ್ ದಟ್ ಅವರ್ ಪ್ರಾಡಕ್ಟ್ ಇಸ್ ಅಕ್ಸೆಪ್ಟೆಡ್ ಬೈ ದ ಮಾರ್ಕೆಟ್. ಸೊ ಅದು ನಿಮ್ದು ಸಕ್ಸಸ್ ಅಂತ ಹೇಳ್ತಿದ್ದೆ. ಓಕೆ, ಅಂದ್ರೆ ನೀವು ಮಾರ್ಕೆಟಿಂಗ್ ಮಾಡ್ದೇನೆ ನಿಮ್ ಕಸ್ಟಮರ್ ನಿಮ್ ಪ್ರಾಡಕ್ಟ್ ಅನ್ನು ತಗೊಂಡು ಅವ್ರ ಖುಷಿಯಿಂದ ಲೈಕ್ ರಿಟರ್ನ್ ಬರ್ತಾ ಇದ್ದಾರೆ. ಓಕೆ, ಸೊ ಅದು ನಿಮ್ದು ಮೇನ್ ಹ್ಯಾಪಿನೆಸ್, ಸಕ್ಸಸ್. ಓಕೆ, ನೀವು ಲೈಕ್ ಈ ತರ ಮಾರ್ಕೆಟಿಂಗ್ ಮಾಡ್ಬೇಕು ಆ ತರ ಮಾರ್ಕೆಟಿಂಗ್ ಅಂತ ಇಲ್ಲ, ಆ ತರ ಇಲ್ಲ. ಇನಿಷಿಯಲಿ ನಾವೇನ್ ಮಾರ್ಕೆಟ್ಸ್, ಫ್ಲೀ ಮಾರ್ಕೆಟ್, ಇದ್ರ ಫಾರ್ಮರ್ಸ್ ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ವಿ. ಅದ್ರ ಥ್ರೂ ಏನ್ ಕಸ್ಟಮರ್ ನಮಗೆ ಬಿಲ್ಡಪ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಮೇನ್ ಮೀನ್ಸ್. ಅಂಡ್ ಈಗ ಸ್ಲೋಲಿ ಸೋಷಿಯಲ್ ಮೀಡಿಯಾ ಕಲಿತಾ ಇದೀನಿ, ಮಾಡ್ತಾ ಇದೀನಿ. ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಬಂದಿದ್ದು, ಮತ್ತೆ ಅದನ್ನ ನೀವು ಹೇಗೆ ಓವರ್ಕಮ್ ಮಾಡಿ ಇಲ್ಲಿವರೆಗೂ ಬರ್ತಿದ್ದೀರಾ, ಹೇಗೆ ನಡ್ಕೊಂಡು ಹೋಗ್ತಿದೆ? ಸೊ ನಿಮ್ದು ಯಾವ ಚಾಲೆಂಜ್ ಇತ್ತು ಅದು? ಫಸ್ಟ್ ಚಾಲೆಂಜ್ ಅಂದ್ರೆ ನನಗೆ ಆಗಿದ್ದು ಕೋವಿಡ್. ನಾವು ಇನ್ನ ಜಸ್ಟ್ 3 months ಆಗಿತ್ತು ಸ್ಟಾರ್ಟ್ ಮಾಡಿ. ನಮಗೆ ಆಸ್ ಅ ಸ್ಮಾಲ್ ಬಿಸ್ನೆಸ್ ನಮಗೆ ಪ್ಲಾಟ್ಫಾರ್ಮ್ಗಳಾಗ್ಲಿ ಏನೇ ಆಗಲಿ ನಮ್ಮ ಪ್ರಾಡಕ್ಟ್ಸ್ನ ಜನಕ್ಕೆ ಮುಟ್ಸೋ ಪ್ಲಾಟ್ಫಾರ್ಮ್ ಅನ್ನೋದಂದ್ರೆ ಮಾರ್ಕೆಟ್ಸ್, ಫಾರ್ಮರ್ಸ್ ಮಾರ್ಕೆಟ್, ಫ್ಲೀ ಮಾರ್ಕೆಟ್ಸ್, ಆ ಥರ ಎಲ್ಲ ಮಾರ್ಕೆಟ್ಸ್ ನಡೆಯುತ್ತೆ. ಅದರಲ್ಲಿ ನಮ್ಮ ಡೈರೆಕ್ಟ್ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ಸ್ ಅವೆಲ್ಲ ಇತ್ತು. ಬಿಕಾಸ್ ಆಫ್ ಕೋವಿಡ್ ಅದೆಲ್ಲ ಸ್ಟಾಪ್ ಆಗಿತ್ತು. ಸೊ ಹಾಗಾಗಿ ನನ್ನದೊಂದು ಬ್ರ್ಯಾಂಡ್ ಇದೆ, ನಾನೊಂದು ಈ ತರ ಕಂಪ್ನಿ ನಡೆಸ್ತಾ ಇದ್ದೀನಿ, ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನನಗೆ ಜನಕ್ಕೆ ತಲುಪಿಸೋದಕ್ಕೆ ಅವಕಾಶ ಇರಲಿಲ್ಲ. ಅದು ನನಗೆ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ಏನಂದ್ರೆ ಸ್ವಲ್ಪ ನನಗೆ ಆ 3 months ಅಲ್ಲಿ ನಾನು ಏನೇನು ಇವೆಂಟ್ಸ್ ಮಾಡಿದ್ದೆ, ಅಲ್ಲಿ ಕಸ್ಟಮರ್ ಡೇಟಾಬೇಸ್ ನಾವೇನು ಕಲೆಕ್ಟ್ ಮಾಡಿದ್ವಿ, ಅಲ್ಲಿಂದ ಅವ್ರನ್ನ ಪುಷ್ ಮಾಡಕ್ ಶುರು ಮಾಡಿದಾಗ ಅವರಿಗೆ ಮತ್ತಿರ್ಗ ನಾವು ಈ ಪ್ರಾಡಕ್ಟ್ಸ್ ಬಗ್ಗೆ ಮತ್ತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಗ್ಯಾಪ್ 1 month 2 months ಗ್ಯಾಪ್ ಕೊಟ್ಟಾದ್ಮೇಲಿಂದ ಮತ್ತೆ ಒಂದು ಮಾರ್ಕೆಟಿಂಗ್ ಮೆಸೇಜ್ ಅದೆಲ್ಲ ಕಳಿಸಿ ಇದ್ ಮಾಡಿದಾಗ ಅವಾಗ ಅವ್ರಿಗೆ ಮತ್ತೆ ರೀಕನೆಕ್ಟ್ ಆಯ್ತು, ಹೌದು ನಾವು ಈ ಪ್ರಾಡಕ್ಟ್ಸ್ ತಗೊಂಡಿದ್ವಿ ಚೆನ್ನಾಗಿತ್ತು ಅನ್ನೋದು. ಸೊ ಹಂಗಾಗಿ ಮತ್ತೆ ಆರ್ಡರ್ಸ್ ಬರಕ್ ಶುರು ಆಯ್ತು. ಅದಲ್ದಲೆ ಆ ಟೈಮಲ್ಲಿ ಆರ್ಡರ್ಸ್ ನ ಫುಲ್ಫಿಲ್ ಮಾಡೋದು ಒಂದು ಚಾಲೆಂಜ್. ಕೋವಿಡ್ ಅಲ್ಲಿ ಡೆಲಿವರಿ ಹೊರಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಇದ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆ ಡೆಲಿವರಿ ಚಾಲೆಂಜಸ್ ಇತ್ತು. ಸೊ ಆಗ ನಮಗೆ ಹೆಲ್ಪ್ ಆಗಿದ್ದು ಪೋಸ್ಟ್ ಆಫೀಸ್ ಇದರಿಂದ ಪೋಸ್ಟ್ ಆಫೀಸ್ ಸರ್ವಿಸಸ್ ಹೆಲ್ಪ್ ಆಯ್ತು. ಸೊ ಅದ್ರ ಥ್ರೂ ನನ್ನೆಲ್ಲ ಆರ್ಡರ್ಸ್ ನ ಫುಲ್ಫಿಲ್ ಮಾಡ್ತಾ ಇದ್ದೆ. ಸೊ ಕಸ್ಟಮರ್ ಡೇಟಾಬೇಸ್ ಹೀಗೆ ಸ್ಲೋಲಿ ಬಿಲ್ಡಪ್ ಆಯ್ತು. ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಅವ್ರಿಗೂ ಒಳ್ಳೆ ಇದು ಭರವಸೆ ಬಂತು. ಅವರಿಂದ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಇದು ಮಾಡಿಕೊಂಡು ನನ್ನ ಬ್ರ್ಯಾಂಡ್ ಇದುವರೆಗೂ ಎಕ್ಸಿಸ್ಟಿಂಗ್ ಆಗಿದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿಚ್ ಐ ಹ್ಯಾವ್ ಓವರ್ಕಮ್. ಓಕೆ, ಸೊ ನೀವು ಹೇಳ್ತಿದ್ರೆ ಕೋವಿಡ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ, ಕೋವಿಡ್ ಬಂತು, ಲೈಕ್ ಬಿಸ್ನೆಸ್ ಎಲ್ಲ ಲೈಕ್ ನೀವು ಮಾರ್ಕೆಟಿಂಗ್ ಮಾಡೋದಾಗ್ಲಿ ಅಥವಾ ಡೆಲಿವರಿ ಮಾಡೋದಾಗ್ಲಿ ಸ್ವಲ್ಪ ಡಿಫಿಕಲ್ಟಿ, ಬಟ್ ನಿಮ್ಮ ಹತ್ರ ಡಾಟಾ ಬೇಸ್ ನೀವು ಮೇಂಟೈನ್ ಮಾಡಿದ್ರಿ. ಓಕೆ, ಸೊ ಇಲ್ಲಿ ನೀವು ಏನ್ ಕಲಿಬೇಕಂದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ ನಂಬರ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕು. ಓಕೆ, ಸೊ ನೀವು ನಂಬರ್ಸ್ ಇದ್ರೆ ಅದಕ್ಕೆ ನೀವು ರೀಮಾರ್ಕೆಟಿಂಗ್ ಮಾಡ್ಬೋದು. ಅಂದ್ರೆ ಲೈಕ್ ವಾಟ್ಸ್ಆಪ್ ಅಲ್ಲಿ ಅವ್ರಿಗೆ ಮಂತ್ಲಿ ಒಂದು ಅಥವಾ ವೀಕ್ಲಿ ಒಂದು ಮೆಸೇಜಸ್ ಅನ್ನ ಕಳಿಸಿ. ಓಕೆ, ಅದರಿಂದ ಟಚ್ ಅಲ್ಲಿ ಇದ್ದು ಮೇಡಮ್ ಅವ್ರದ್ದು ಲೈಕ್ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಿದ್ರು. ಓಕೆ, ಅಥವಾ ನಿಮ್ಮ ಹತ್ರ ಲೈಕ್ ಕಸ್ಟಮರ್ ನಂಬರ್ ಇರ್ಲಿಲ್ಲ ಅಂತಂದಿದ್ರೆ ನೀವು ಅವ್ರಿಗೆ ರೀಚ್ ಆಗಕ್ ಆಗ್ತಿರ್ಲಿಲ್ಲ. ಅಂದ್ರೆ ಬಿಸ್ನೆಸ್ ಇಂದ ಕೀಪ್ ಅಪ್ ಇರ್ತಿರ್ಲಿಲ್ಲ. ಓಕೆ, ಮತ್ತೆ ಬ್ರೇಕ್ ಡೌನ್ ಆಗಿರ್ತಿತ್ತು. ಮೋಸ್ಟ್ ಪ್ರಾಬಬಲಿ ನಮಗ್ ಮತ್ತಿರ್ಗ ಆ ಇದು
ಕಾನ್ಫಿಡೆನ್ಸ್ ಆಗ್ಲಿ ಮತ್ತೆ ಸಿಗ್ತಾ ಇರ್ಲಿಲ್ಲ, ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಎಷ್ಟೊಂದು ಕೋವಿಡ್ ಅಲ್ಲಿ ಬಿಸ್ನೆಸ್ ಕ್ಲೋಸ್ ಆಗಿದೆ, ಬಟ್ ಟಚ್ ವುಡ್ ನಮಗೆ ಆ ಪ್ರಾಬ್ಲಮ್ ಆಗ್ಲಿಲ್ಲ ನಮಗೆ. ಸೊ ಅಂದ್ರೆ ಲೈಕ್ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂದ್ರೆ ಕಸ್ಟಮರ್ದು ಲೈಕ್ ಡಾಟಾ ಬೇಸ್ ಅಂದ್ರೆ ಫೋನ್ ನಂಬರ್ಸ್ ಆಗಲಿ ಇಮೇಲ್ ಆಗಲಿ ನಾವೆಲ್ಲ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಅದು ನಮಗೆ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಟ್ರೆಡಿಷನಲ್ ವೇ ಆಫ್ ಗ್ರೋಯಿಂಗ್ ಯುವರ್ ಬಿಸ್ನೆಸ್. ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ನಮ್ದು ಎಲ್ಲ ಲೈಕ್ ವ್ಯೂವರ್ಸ್ಗೂ ಮತ್ತೆ ಬಿಸ್ನೆಸ್ ಮ್ಯಾನ್ಗೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಲೈಕ್ ನ್ಯೂ ಕಸ್ಟಮರ್ನ ನೀವು ಹೇಗೆ ಅಕ್ವೈರ್ ಮಾಡ್ತೀರಾ ಮತ್ತೆ ಅವ್ರನ್ನ ರಿಟೈನ್ ಮಾಡೋಕ್ಕೆ ನೀವು ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಇದ್ರ ಬಗ್ಗೆ ಬೇಕಿತ್ತು ಸ್ವಲ್ಪ ಮಾಹಿತಿ. ನ್ಯೂ ಕಸ್ಟಮರ್ಸ್ನ ಅಕ್ವೈರ್ ಮಾಡೋದು ಅಂದ್ರೆ ಈಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಅದರಲ್ಲೆಲ್ಲ ಸಂತೆ ತರ ಆಗುತ್ತೆ, ಫ್ಲೀ ಮಾರ್ಕೆಟ್ ಅಂತ ಹೇಳ್ತೀವಿ. ಅದಲ್ದಲೆ ಕೆಲವು ಇದರಲ್ಲಿ ಸ್ಮಾಲ್ ಫಾರ್ಮರ್ಸ್ ಮಾರ್ಕೆಟ್ ಅಂತ ಆರ್ಗನೈಸ್ ಮಾಡ್ತಾರೆ. ಈಗ ಫೀಲ್ಡ್ಸ್ ಎಲ್ಲ ಇರುತ್ತಲ್ಲ, ಓಪನ್ ಫೀಲ್ಡ್ಸ್ ಅಲ್ಲಿ ಎಲ್ಲ ಫಾರ್ಮರ್ಸ್ ಮಾರ್ಕೆಟ್ ಅಂತ ಡೈರೆಕ್ಟ್ ಆಗಿ ರೈತರು ಮತ್ತೆ ನಮ್ಮಂತ ಸ್ಮಾಲ್ ಬಿಸ್ನೆಸ್ಗಳು ಅವ್ರವ್ರ ಪ್ರಾಡಕ್ಟ್ಸ್ ನ ತಗೊಂಡ್ ಬಂದು ವಿ ಕ್ಯಾನ್ ಎಕ್ಸಿಬಿಟ್ ಆರ್ ಪ್ರಾಡಕ್ಟ್ಸ್ ದೇರ್ ಅಲ್ಲಿ ಬರೋ ಜನಕ್ಕೆ ನಮ್ಮ ಪ್ರಾಡಕ್ಟ್ಸ್ ನ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮ್ಮ ಪ್ರಾಡಕ್ಟ್ ಹೇಗೆ ಬೇರೆಯವರಿಂದ ಡಿಫ್ರೆಂಟ್, ನಮ್ಮ ಪ್ರಾಡಕ್ಟ್ಸ್ ಇಂದ ಏನ್ ಬೆನಿಫಿಟ್, ಏನಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ಸ್ ತಗೋಬೇಕು ಅನ್ನೋದು ಡೈರೆಕ್ಟ್ ಇಂಟ್ರಾಕ್ಷನ್ ಆಗುತ್ತೆ. ಅಷ್ಟೇ ಅಲ್ದಲೆ ಅವ್ರನ್ನ ರಿಟೈನ್ ಮಾಡ್ಕೊಳೋದಕ್ಕೆ ನನ್ನ ಪ್ರಾಡಕ್ಟ್ ಕ್ವಾಲಿಟಿನೇ ಸಾಕು ನನಗೆ. ಅದೇ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ, ಒಳ್ಳೆ ನೀಟಾಗಿ ಹೈಜೀನ್ ಆಗಿ ಮಾಡ್ಕೊಡ್ತಾ ಇರೋದ್ರಿಂದ ನನ್ನ ಕಸ್ಟಮರ್ ರಿಟೆನ್ಷನ್ ಕೂಡ ಇದೆ. ಓಕೆ, ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಅವ್ರದ್ದು ಲೈಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂತಂದ್ರೆ ಲೈಕ್ ಸೇಲ್ ಇನ್ಕ್ರೀಸ್ ಮಾಡೋಕ್ಕೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಫೇಲಾ ಮಾರ್ಕೆಟ್ ಅಂತ ಕರೀತಾರೆ. ಓಕೆ, ಸಂತೆ ದರ ಇರುತ್ತೆ. ಓಕೆ, ಸೊ ಅಲ್ಲಿರೋ ಕಸ್ಟಮರ್ಗೆ ಟಾರ್ಗೆಟ್ ಮಾಡಿ ಅಲ್ಲಿ ಇವ್ರದ್ದು ಕ್ಯಾಂಪ್ ಹಾಕಿ ಓಕೆ ಅಲ್ಲಿ ಈ ಪ್ರಾಡಕ್ಟನ್ನು ಶೋಕೇಸ್ ಮಾಡಿ ಅದನ್ನು ಸೆಲ್ ಮಾಡ್ತಾರೆ. ಸೊ ನೀವು ನಿಮ್ಮ ಪ್ರಾಡಕ್ಟ್ ಏನಾದರೂ ಇದ್ರೆ ಲೈಕ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಲೈಕ್ ಈ ಥರ ಶನಿವಾರ ಅಥವಾ ಭಾನುವಾರ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಟೇಬಲ್ಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ. ಓಕೆ, ಸೊ ರೈಟ್ ಮ್ಯಾಮ್, ಆ ಟೇಬಲ್ಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ. ನೀವು ಅಲ್ಲಿ ನಿಮ್ಮ ಪ್ರಾಡಕ್ಟನ್ನು ಶೋಕೇಸ್ ಮಾಡಿದರೆ ಅಲ್ಲಿರೋ ಕಸ್ಟಮರ್ಗಳು ಬರ್ತಾರೆ, ನೋಡ್ತಾರೆ. ಓಕೆ, ಜನ ಎಲ್ಲ ನಿಮ್ಮ ಪ್ರಾಡಕ್ಟ್ ಅವ್ರಿಗೆ ಪರಿಚಯ ಆಗುತ್ತೆ. ಸೊ ಅಲ್ಲಿ ನೀವು ನ್ಯೂ ಕಸ್ಟಮರ್ನ ಅಕ್ವೈರ್ ಮಾಡ್ಕೋಬೋದು. ಓಕೆ, ಸೊ ರಿಟರ್ನ್ ಮಾಡೋಕ್ಕೆ ಅಂತಂದರೆ ಮೇನ್ ಸ್ಟ್ರಾಟಜಿ ಮ್ಯಾಮ್ ಹೇಳಿದ ಪ್ರಕಾರ ಲೈಕ್ ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಅವ್ರು ಬಂದೇ ಬರ್ತಾರೆ. ಸೊ ಅದ್ರ ಜೊತೆಗೆ ಏನಾದರೂ ನಿಮಗೆ ರಿಟೆನ್ಷನ್ ಜಾಸ್ತಿ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಲೈಕ್ ನೀವೇನಾದ್ರೂ ಡಿಸ್ಕೌಂಟ್ಸ್ ಕೊಡ್ಬೋದು, ಆಫರ್ಸ್ ಕೊಡ್ಬೋದು, ಲೈಕ್ ಬೈ ಒನ್ ಗೆಟ್ ಒನ್. ಹೌದು, ಈಗ ಕರೆಂಟ್ಲಿ ನಾವು ನಮ್ಮ ನ್ಯೂ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದೀವಿ. ಸೊ ಅದನ್ನ ಜನಕ್ಕೆ ತಲುಪಿಸೋದಕ್ಕೋಸ್ಕರ ಬೈ ಟು ಗೆಟ್ ಒನ್ ಫ್ರೀ ಆಫರ್ಸ್ ನ ರನ್ ಮಾಡ್ತಾ ಇದೀವಿ. ದಟ್ ಈಸ್ ಆಲ್ಸೋ ಗೆಟಿಂಗ್ ನ್ಯೂ ಕಸ್ಟಮರ್ಸ್ ಫಾರ್ us ಆಕ್ಚುಲಿ. ಸೊ ಅಂದ್ರೆ ಲೈಕ್ ನಾವು ಯಾವಾಗಲೂ ಇನ್ನೊಂದೇನಿದೆ ಗೊತ್ತಾ ಮೇಡಮ್, ಮಾರ್ಕೆಟ್ ಅಲ್ಲಿ ಯಾವಾಗಲೂ ಮಾರ್ಕೆಟಿಂಗು ಹಿಂಗೇನಂತಂದ್ರೆ ಯಾವಾಗ್ಲೂ ಒಂದ್ಸರ್ತಿ ಮಾಡ್ತಾರೆ, ಬಟ್ ಮಾರ್ಕೆಟಿಂಗ್ ಈಸ್ ಲೈಕ್ ನಾವು ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಸೊ ಇದು ಇಂಪಾರ್ಟೆಂಟ್ ಮಾತೇನಂದ್ರೆ ಮಾರ್ಕೆಟಿಂಗ್ ನೀವು ದೀಪಾವಳಿಗೆ ಹಬ್ಬಕ್ಕೆ ಮಾತ್ರ ಅದ್ ಮಾಡೋದಲ್ಲ, ಕಂಟಿನ್ಯೂ ಆಗಿ ಆಫರ್ಸ್ ಕೊಡ್ತಾ ಇರ್ಬೇಕು ಅಥವಾ ಡಿಸ್ಕೌಂಟ್ಸ್ ಕೊಡ್ತಿರ್ಬೇಕು, ನ್ಯೂ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡ್ತಿರ್ಬೇಕು. ಓಕೆ, ರೈಟ್ ಪ್ರೈಸಿಂಗ್ ಮಾಡ್ಬಿಟ್ರೆ ನಮ್ಮ ಪ್ರಾಡಕ್ಟ್ಸ್ ದಟ್ ಇಟ್ ಸೆಲ್ಫ್ ಇಸ್ ಸಫಿಶಿಯಂಟ್. ಅಂದ್ರೆ ಸುಮ್ಮನೆ ಎಕ್ಸಾಬರೆಂಟ್ ಪ್ರೈಸಸ್, ಹೈ ಪ್ರೈಸಸ್ ಅಲ್ಲಿ ಸೆಲ್ ಮಾಡೋದು ಅದ್ರ ಬದಲು ರೈಟ್ ಪ್ರೈಸ್ ಫಿಕ್ಸ್ ಮಾಡಿ ಮಾಡಿದ್ರೆ ಬಂದೇ ಬರುತ್ತೆ. ಸೊ ಮ್ಯಾಮ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಲೈಕ್ ನಿಮ್ ಪ್ರಾಡಕ್ಟ್ ಅನ್ನ ನೀವು ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಏನ್ ನಡೀತಿದೆ ಅದ್ರ ಪ್ರಕಾರ ಪ್ರೈಸಿಂಗ್ ಇಡಬೇಡಿ, ನೀವೇನ್ ಯುನಿಕ್ ಆಗಿ ಕೊಡ್ತೀರಾ. ಓಕೆ, ಚೆನ್ನಾಗಿರೋ ಪ್ರೈಸಿಂಗ್ ಇರಬೇಕು, ಆ ಪ್ರಾಡಕ್ಟ್ಗೂ ಆ ಪ್ರೈಸಿಂಗ್ ಇರಬೇಕು, ಎಕನಾಮಿಕಲ್ ಆಗಿದ್ರೆ ಜನ ಈಸಿಲಿ ಅಟ್ರಾಕ್ಟ್ ಆಗಿ ಬರ್ತಾರೆ. ಮತ್ತೆ ಫಸ್ಟ್ ಟೈಮ್ ಬಯರ್ಸ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಪ್ರಾಡಕ್ಟ್ ಮೂವ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ನಿಮ್ ಬಿಸ್ನೆಸ್ ಅಲ್ಲಿ ಆಪರೇಷನಲ್ ಆಗಲಿ ಮತ್ತೆ ಇಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ತಿದ್ದೀರಾ? ಯಾಕಂದ್ರೆ ಇದು AI ಯುಗ. ಸೊ ಅದರಲ್ಲಿ ನೀವು ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀರಾ, ಹೇಗೆ ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಫಸ್ಟ್ ಆಪರೇಷನ್ಸ್ ಹೇಳ್ಬೇಕಂದ್ರೆ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ನಾನು ಆಗ್ಲೇ ಹೇಳಿದೆ, ನಾವು ಕ್ಲೀನ್ ಪ್ರಾಸೆಸಿಂಗ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ ಅಂತ. ಕ್ಲೀನ್ ಪ್ರಾಸೆಸಿಂಗ್ಗೆ ನಮ್ದು ಗ್ರೇನ್ಸ್ ವಾಷಿಂಗ್ ಆಗಲಿ ಅಥವಾ ಗ್ರೇನ್ ಮಿಲ್ಲಿಂಗ್ ಆಗಲಿ, ಡ್ರೈಯಿಂಗ್ ಆಗಲಿ, ಇದಕ್ಕೆಲ್ಲದಕ್ಕೂ ಎಲ್ಲ ಹೈ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಮಷಿನರೀಸ್ನ ನಾವು ನಮಗೆ ಹೇಗೆ ಬೇಕೋ ಆ ಥರ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ಪ್ರಾಸೆಸಿಂಗ್ ಮಾಡ್ತೀವಿ. ಎಲ್ಲೂ ನಿಮಗೆ ಹೈ ಹೀಟ್ ಆಗಲಿ ಅಥವಾ ಇದಕ್ಕಾಗಲಿ ನಿಮಗೆ ರಸ್ಟು ಇದಕ್ಕೆ ಅವಕಾಶ ಇಲ್ಲ ಅಲ್ಲಿ ನಿಮಗೆ. ಸೊ ಹಾಗಾಗಿ ಪದಾರ್ಥ ಒಳ್ಳೆ ರೀತಿನಲ್ಲಿ ತಯಾರಾಗುತ್ತೆ. ಆಮೇಲೆ ಇನ್ನು ಮಾರ್ಕೆಟಿಂಗ್ ಬಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದೀವಿ ನಾವು. ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಆಗ್ಬೋದು ಅಥವಾ ಫೇಸ್ಬುಕ್ ಆಗ್ಬೋದು, ಪಾಡ್ಕಾಸ್ಟ್ಗಳಾಗ್ಬೋದು, ಇದೆಲ್ಲ ನಮ್ಮ ಪ್ಲಾಟ್ಫಾರ್ಮ್ಸ್ ಜನಕ್ಕೆ ತಲುಪೋ ಒಂದು ರೀತಿಗಳು. ಅದಲ್ದಲೆ ನಾನು ಇ ಕಾಮರ್ಸ್ ಅಲ್ಲಿ ನನ್ನ ಪ್ರಾಡಕ್ಟ್ಸ್ ನ ಲಿಸ್ಟಿಂಗ್ ಮಾಡಿದೀನಿ. ಇದನ್ನೆಲ್ಲ
ಕಲ್ತ್ಕೊಳೋದಕ್ಕೆ ನನಗೂ ಸ್ವಲ್ಪ ಟೈಮ್ ಆಯ್ತು, ಕಲಿತಾ ಇದ್ದೀನಿ. ಓಕೆ ಹೊಸ ಹೊಸ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ನ ಲಿಸ್ಟ್ ಮಾಡ್ತಾ ಇದೀವಿ. ಸೊ ಇದರಿಂದ ನನಗೆ ಆಲ್ ಓವರ್ ಇಂಡಿಯಾಗೆ ನನ್ನ ಪ್ರಾಡಕ್ಟ್ಸ್ ನ ರೀಚ್ ಮಾಡೋಕೆ ಸಹಾಯ ಆಯ್ತು, ಓಕೆ ಆಗ್ತಾನೂ ಇದೆ ಕೂಡ. ಸೊ ಹೊಸ ಹೊಸ ಪ್ಲಾಟ್ಫಾರ್ಮ್ ಇಂದ ಹೊಸ ಹೊಸ ಕಸ್ಟಮರ್ ಗೆ ರೀಚ್ ಆಗೋದಕ್ಕೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಕೂಡ ನಮಗೆ ಹೆಲ್ಪ್ ಆಗ್ತಾ ಇದೆ. ಓಕೆ ಸೊ ಲೈಕ್ ಭಾವನಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರ ಬಿಸ್ನೆಸ್ ಅಲ್ಲಿ ಆಪರೇಷನ್ಸ್ ಅಲ್ಲಿ ಕೂಡ ಆಯ್ತು, ಅಂದ್ರೆ ಮಷಿನರೀಸ್ ನ ಯೂಸ್ ಮಾಡಿ ಓಕೆ ಅವ್ರು ಓನ್ ಆಗಿ ಹ್ಯಾಂಡಲ್ ಮಾಡಿ ಅದನ್ನ ಲೈಕ್ ಕೆಲಸನ ನೀಟಾಗಿ ಕ್ಲೀನ್ ಆಗಿ ಮಾಡೋಕ್ಕಾಯ್ತು, ಈಸಿಯಾಗಿ ಆಯ್ತು. ಓಕೆ ಸೊ ಆಪರೇಷನ್ ಕೂಡ ಟೆಕ್ನಾಲಜಿ ಮಷಿನರಿನ ಯೂಸ್ ಮಾಡ್ತಿದ್ದಾರೆ. ಇನ್ನು ಮಾರ್ಕೆಟಿಂಗ್ ಸೇಲ್ಸ್ಗಳಲ್ಲಿ ಅವರು ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಯಿತು, ವೆಬ್ಸೈಟ್ ಆಯಿತು, ಮತ್ತು ಇ ಕಾಮರ್ಸ್ ಲಿಸ್ಟಿಂಗ್ ಆಯಿತು. ಈಗ ಅಮೆಝಾನ್ ಇರುತ್ತೆ, ಫ್ಲಿಪ್ಕಾರ್ಟ್ ಇರುತ್ತೆ, ಇಲ್ಲ ಬಿಗ್ ಬಾಸ್ಕೆಟು, ಆ ಥರ ಇನ್ನು ಬೇರೆ ಬೇರೆ ಥರದ ಲೈಕ್ ಲಿಸ್ಟಿಂಗ್ ಕಂಪನೀಸ್ ಇರುತ್ತೆ, ವೆಬ್ಸೈಟ್ಸ್ ಇರುತ್ತೆ, ಅದರಲ್ಲಿ ಕೂಡ ಲಿಸ್ಟ್ ಮಾಡಿ ಯುಟಿಲೈಸ್ ಮಾಡ್ಕೊತಿದ್ದೀರಿ. ಓಕೆ ಸೊ ನಿಮ್ಮ ಬಿಸ್ನೆಸ್ಸಿಗೆ ಸೊ ನೀವು ಕೂಡ ಅದೇ ರೀತಿಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗನ್ನು ಯೂಸ್ ಮಾಡಿ ನಿಮ್ಮ ಪ್ರಾಡಕ್ಟ್ಸನ್ನು ಲೈಕ್ ನೀವು ಸೆಲ್ ಮಾಡ್ಬೋದು, ಮತ್ತು ಜನಕ್ಕೆ ರೀಚ್ ಆಗಿ ಅವರಿಗೆಲ್ಲ ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ. ಒನ್ ವೇ ಈ ಫಾರ್ಮರ್ಸ್ ಮಾರ್ಕೆಟ್ ಇದೆಲ್ಲ ಲೋಕಲಿ ಗ್ರೋ ಆಗೋದಕ್ಕೆ, ಲೋಕಲಿ ಮಾರ್ಕೆಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಲ್ ಓವರ್ ಇಂಡಿಯಾ ಅಲ್ಲಿ ನಮ್ಮ ಪ್ರಾಡಕ್ಟ್ ನ ರೀಚ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಫೇಲರ್ ಮಾರ್ಕೆಟ್ ಎಲ್ಲ ಆಫ್ಲೈನ್ ಮಾರ್ಕೆಟಿಂಗ್, ಆನ್ಲೈನ್ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆನ್ಸ್ ಅಲ್ಲಿ ಇರಬೇಕು ಆನ್ಲೈನ್ ಅಲ್ಲಿ. ನಿಮ್ ಬಿಸ್ನೆಸ್ ಅನ್ನ ನ್ಯೂಟ್ರಿಯೋ ಪ್ರಾಡಕ್ಟ್ ಅನ್ನ ಓಕೆ ಈ ತರದಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದಾರೆ, ಈ ತರ ಪ್ರಾಡಕ್ಟ್ಸ್ ಕೊಡೋರು. ಕಾಂಪಿಟೇಟರ್ಗೆ ನೀವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಮತ್ತೆ ನಿಮ್ದು ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನಿದೆ? ಓಕೆ ನಿಮ್ಮ ಹತ್ರ ಜನ ಯಾಕೆ ಬೈ ಮಾಡಬೇಕು? ಈಗ ನಮ್ಮ ವ್ಯೂವರ್ಸ್ ಇರ್ತಾರೆ, ಅವರು ಕೂಡ ಬೈ ಮಾಡ್ಬೇಕಂತ ಇರ್ತಾರೆ. ಸೊ ನಿಮ್ಮ ಪ್ರಾಡಕ್ಟ್ಸ್ ಮೇನ್ ಇಂಪಾರ್ಟೆಂಟ್ ಏನು, ಮತ್ತೆ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಂದು ಯೂನಿಕ್ನೆಸ್ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಅಂದರೆ, ನಾನು ಟ್ರೆಡಿಷನ್ನ ಸೈನ್ಸ್ನ ಯೂಸ್ ಮಾಡಿಕೊಂಡು ನನ್ನ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಟ್ರೆಡಿಷನ್ ಅಂದರೆ ನಾವು ಮುಂಚೆ ಹೇಗೆ ಮನೆಯಲ್ಲಿ ನೀವು ನೋಡಿರ್ಬೋದು, ಮುಂಚೆ ಎಲ್ಲ ಮನೇಲಿ ತಂದು ತೊಳೆದು ಆಮೇಲಿಂದ ನೀವು ಹಿಟ್ಟು ಮಾಡಿಸೋದಾಗ್ಲಿ ಇದೆಲ್ಲ ಮಾಡ್ತಾ ಇದ್ರು. ಆದರೆ ಈಗ ನಾವೇನು ಮಾಡ್ತಾ ಇದ್ದೀವಿ, ಫಾಸ್ಟ್ ಲೈಫಲ್ಲಿ ಅಂಗಡಿಲಿ ಡೈರೆಕ್ಟಾಗಿ ಹೋಗಿ ಪ್ಯಾಕೆಟ್ ತೊಗೊಂಡು ಬರ್ತಾ ಇದ್ದೀವಿ. ಎಲ್ಲೂ ಯೋಚನೆ ಮಾಡಲಿಲ್ಲ, ತರಕಾರಿ ತೊಳಿತೀವಿ, ಫ್ರೂಟ್ಸ್ ತಂದರೆ ಹಣ್ಣುಗಳನ್ನ ತೊಳಿತೀವಿ, ಬಟ್ ಆದರೆ ಹಿಟ್ಟುಗಳನ್ನ ತಂದಾಗ ತೊಳಿಲಿಕ್ಕಾಗತ್ತಾ? ಅದನ್ನ ಹಾಗೆ ಕನ್ಸ್ಯೂಮ್ ಮಾಡಬೇಕು. ಬಟ್ ಅಷ್ಟು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರೋರು ಅದನ್ನ ತೊಳೆದು ಮಾಡಿ ಕೊಡ್ತಾ ಇದಾರ ನಮಗೆ? ಇಲ್ಲ. ಅದನ್ನೊಂದು ಯೋಚನೆ ಮಾಡಿ, ಅದ್ರಲ್ಲಿ ಬರ್ತಿರೋ ಕೊಳೆ ಎಲ್ಲಿ ಹೋಗ್ತಾ ಇದೆ, ನಾವು ತಿಂತಾ ಇದೀವಿ ಅದನ್ನ. ಯಾಕೆಂದ್ರೆ ಫಾರ್ಮ್ ಅಲ್ಲಿ ಗೊತ್ತು ಅವ್ರು ಹೇಗೆ ಅದನ್ನ ಬೆಳೆದಾಗ ಅದು ಒಂದು ಕೈಯಿಂದ ಒಂದು ಕೈಗೆ ಮಾರ್ಕೆಟ್ಗೆ ಹೋಗಿ ಆಮೇಲೆ ನಮಗ್ ಬರೋಷ್ಟು ಬಂದು ಹಿಟ್ಟು ಮಾಡಿಸಿ ನಮಗ್ ಕೊಡೋ ಅಷ್ಟೊತ್ತಿಗೆ ಎಷ್ಟು ಜನದ ಕೈ ಮುಟ್ಟಿರ್ತೀವಿ, ಎಷ್ಟು ಗಲೀಜ್ ಅದಕ್ಕೆ ಹೋಗಿರತ್ತೆ ಅನ್ನೋದು. ಸೊ ನನ್ನ ಸೆಲ್ಲಿಂಗ್ ಪಾಯಿಂಟ್ ಕ್ಲೀನ್ ಅಂಡ್ ಹೈಜೀನ್. ಫಸ್ಟ್ ನಾವೇನೇ ಮಾಡಿದ್ರು 3 ಕಾನ್ಸೆಪ್ಟ್ಸ್, ಟ್ರೆಡಿಷನಲ್ ಕಾನ್ಸೆಪ್ಟ್ಸ್ ಬಂದ್ಬಿಟ್ಟು ಸ್ಪ್ರೌಟಿಂಗ್, ಫರ್ಮೆಂಟೇಷನ್ ಮತ್ತೆ ಡಿಹೈಡ್ರೇಷನ್. ಈ 3 ಟೆಕ್ನಿಕ್ಸ್ ನ ಯೂಸ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ಸ್ ನ ಡೆವಲಪ್ ಮಾಡ್ತೀವಿ. ಸೊ ಫಸ್ಟ್ ಥಿಂಗ್ ಹೈಜೀನ್, ತೊಳಿತಾ ಇದೀವಿ, ತರೋ ಗ್ರೇನ್ಸ್ ನ ಎಲ್ಲ ತೊಳಿತೀವಿ ನಾವು. ತೊಳೆದು ಆಮೇಲಿಂದ ಮೊಳಕೆ ಕಟ್ತೀವಿ. ಮೊಳಕೆ ಕಟ್ಟೋದ್ರಿಂದ ಅದರಲ್ಲಿರೋ ಆಂಟಿ ನ್ಯೂಟ್ರಿಯೆಂಟ್ ಲೇಯರ್ ಹೋಗುತ್ತೆ, ಮತ್ತಿರ್ಗ ನಿಮಗೆ ಸೇಮ್ ಗ್ರೇನ್ 3 ಪಟ್ಟಿನ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಅದರಲ್ಲಿ. ಸೊ ಇದೊಂದು ನನ್ನ ಮೇನ್ USP ಇದರಲ್ಲಿ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಶೆಲ್ಫ್ ಲೈಫ್ ಕೊಡೋದು. ಮುಂಚೆ ಎಲ್ಲ ಯಾರು ಪ್ರಿಸರ್ವೇಟಿವ್ ಇಲ್ದಲೆ ನಾವು ನೋಡ್ಬೇಕಂದ್ರೆ ಮನೆಗಳಲ್ಲಿ ನಾವು ವರ್ಷದ ತನಕ ಫುಡ್ ಐಟಮ್ಸ್ ಇದು ಮಾಡಿ ಇಟ್ಟಿದೀವಿ. ಹೇಗಿಡ್ತಾ ಇದ್ವಿ ಅದನ್ನೆಲ್ಲ? ಸನ್ ಡ್ರೈಯಿಂಗ್ ಮಾಡ್ತಾ ಇದ್ರು, ಎಲ್ಲ ಫರ್ಮೆಂಟ್ ಮಾಡಿ ಇಡ್ತಾ ಇದ್ರು. ಇದು ಇನ್ನೆರಡು ಕಾನ್ಸೆಪ್ಟ್ ನಮ್ಮ ಪ್ರೊಸೆಸಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದು. ಸೊ ಈಗ ನಮ್ ದೋಸೆ ಹಿಟ್ಟಾಗ್ಲಿ, ಇಡ್ಲಿ ಹಿಟ್ಟಾಗ್ಲಿ, ನೀವು ಮಾಡಿದ್ರೆ ಫರ್ಮೆಂಟೆಡ್ ದೋಸೆ ಹಿಟ್ಟಾಗ್ಲಿ, ಇಡ್ಲಿ ಹಿಟ್ಟಾಗ್ಲಿ ನೀವು ಮ್ಯಾಕ್ಸಿಮಮ್ 2 ದಿವಸ ಇಡ್ಬೋದು. ಅದು ಫ್ರಿಜ್ ಅಲ್ಲಿ ಇಟ್ಕೊಂಡು ಇದು ಮಾಡ್ಬೋದು. ಇಲ್ಲ ಅಂದ್ರೆ ಈಗ ನಿಮಗೆ ದಿಢೀರಂತ ದೋಸೆ ಮಾಡ್ಬೇಕು, ಇಡ್ಲಿ ಮಾಡ್ಬೇಕು ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ಹಿಟ್ಟುಗಳನ್ನ ಸುಮ್ನೆ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀರಾ, ನಿಮಗೆ ಆ ಟೇಸ್ಟು ಟೆಕ್ಸ್ಚರು ಸಿಗೋದಿಲ್ಲ, ಮನೆಯಲ್ಲಿ ಮಾಡಿರೋ ತರ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಡಿಹೈಡ್ರೇಷನ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿ ಅದನ್ನ ಪೌಡರ್ ಫಾರ್ಮ್ ಅಲ್ಲಿ ಕೊಡ್ತಾ ಇದೀವಿ ನಿಮಗೆ. ಸೊ ಇದೊಂದು ನಂದು ಯೂನಿಕ್ ಪ್ರಾಡಕ್ಟ್ಸ್. ಅಂದ್ರೆ ನಿಮ್ದು ದೋಸೆ ಹಿಟ್ಟೆಲ್ಲ ಪೌಡರ್ ಫಾರ್ಮ್ ಅಲ್ಲಿ ಆದ್ರೆ ಇದು ಪ್ರೀ ಫರ್ಮೆಂಟೆಡ್ ಬ್ಯಾಟರ್ಸ್ ಪೌಡರ್ ಫಾರ್ಮ್ ಅಲ್ಲಿ ಇದೆ. ಅದಕ್ಕೆ ನೀರು ಮಿಕ್ಸ್ ಮಾಡಿ ನಾವು ಯೂಸ್ ನೀರು ಮಿಕ್ಸ್ ಮಾಡಿ ಇಮಿಡಿಯೇಟ್ಲಿ ನೀವು ಮಾಡಬಹುದು. ನೀವು ಮನೆಯಲ್ಲಿ ಹೇಗೆ ದೋಸೆ ಇಡ್ಲಿ ಮಾಡ್ತೀರಾ ಅದೇ ತರ ಬರುತ್ತೆ. ಆಮೇಲಿಂದ ಮಿಲೆಟ್ಸ್, ಈಗ ಎಲ್ಲರೂ ಮಿಲೆಟ್ಸ್ ತಿನ್ನಿ ಅಂತ ಹೇಳ್ತಾರೆ, ಹೆಲ್ದಿ ಅಂತಾರೆ. ಆದ್ರೆ ಯಾರು ಯಾವ ರೀತಿ ತಿನ್ಬೇಕು, ಹೆಂಗೆ ಕುಕ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇಲ್ಲ. ಈಗ ಸುಮ್ನೆ ಡೈರೆಕ್ಟ್ ಆಗಿ ಬರೀ ಮಿಲೆಟ್ಸ್ ತಗೊಂಡ್ ಬಂದು ನೀವು ತಿಂದ್ರೆ ನಿಮಗೆ ಕಾನ್ಸ್ಟಿಪೇಷನ್, ಇಂಡೈಜೆಷನ್ ಆ ತರ ಎಲ್ಲ ಆಗುತ್ತೆ, ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಆಮೇಲೆ ನೀವೇನ್ ಬ್ಲೇಮ್ ಮಾಡ್ತೀರಾ, ಮಿಲೆಟ್ಸ್ನೇ ಬ್ಲೇಮ್ ಮಾಡ್ತೀರಾ.
ನನ್ನ ಬಾಡಿಗೆ ಸೆಟ್ ಆಗ್ಲಿಲ್ಲ ಅಂತೀರಾ, ಹೌದು. ಅದನ್ನ ತಿನ್ನೋದ್ ಬಿಟ್ಬಿಡ್ತೀರಾ. ಆದ್ರೆ ಅದ್ರಲ್ಲಿ ಇಟ್ಸ್ ಅ ಪವರ್ ಹೌಸ್ ಆಫ್ ನ್ಯೂಟ್ರಿಷನ್ ಆಕ್ಚುಲಿ. ಸೊ ಅದ್ರ ತಿನ್ನೋದು ರೈಟ್ ವೇ ಇದೆ. ಅದನ್ನ ನೀವು 6ರಿಂದ 8 ಗಂಟೆ ನೆನೆಸ್ಬೇಕು, ಆಮೇಲೆ ನಿಮ್ಮ ಕುಕ್ಕಿಂಗ್ ಅಲ್ಲಿ ಯೂಸ್ ಮಾಡಬೇಕು. ಸೊ ನಾವು ಅದನ್ನ ಆ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ನಮ್ಮ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ನ ಮಾಡ್ತೀವಿ. Okay. ಸೊ ನಾವು ಪ್ರೀ ಸೋಕ್ಡ್ ಮಿಲೆಟ್ಸ್ ನ ನಮ್ಮ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹೌದು. ಸೊ ಅದೇ ಅಲ್ದಲೆ ನಿಮ್ಮ ರೆಡಿ ಟು ಕುಕ್ ಅಲ್ದಲೆ ನೀವೇ ಮಾಡ್ಕೋಬೇಕು ಅಂದ್ರೂ ನಾವು ಪ್ರೀ ಸೋಕ್ಡ್ ಮಿಲೆಟ್ಸ್ ಆಗಲಿ, ಪ್ರೀ ಸೋಕ್ಡ್ ಮಿಲೆಟ್ ಫ್ಲವರ್ಸ್ ಆಗಲಿ ಕೊಡ್ತೀವಿ. ಸೊ ನಿಮಗೆ ಆ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. Health issues ಬರೋದಿಲ್ಲ. Okay. ಆಮೇಲೆ ಪ್ರಿಸರ್ವೇಟಿವ್ಸ್ ಇಲ್ದಲೆ ನಾವು ಪದಾರ್ಥಗಳನ್ನ 6ರಿಂದ 8 ತಿಂಗಳು ನಾವು ಇಡ್ಬೋದು. ಇಡ್ಬೋದು. ಯಾಕೆಂದ್ರೆ ನಿಮ್ಗೆ ಅದರಲ್ಲಿ ಕೆಡೋ ಅಂತ ಅಂಶ ಏನೂ ಇಲ್ಲ. ಇರೋದಿಲ್ಲ. ಪ್ರಿಸರ್ವೇಟಿವ್ಸ್ ನಾವೇನು ಹಾಕ್ತಾ ಇಲ್ಲ. ಸೊ ನೀವ್ ಹೇಳ್ತಿದ್ರ ಕ್ಲೀನ್, ಹೈಜೀನ್ ಹೌದು. ಮತ್ತೆ ಪ್ರಿಸರ್ವೇಟಿವ್ ಇರೋದಿಲ್ಲ, ಮತ್ತೆ ಅದೆಲ್ಲ ತೊಳೆದು ಓಕೆ ಒಂದು ಮನೇಲಿ ಹೇಗ್ ಮಾಡ್ತಿದ್ವಿ ಲೈಕ್ ಹಳೆ ಕಾಲದಲ್ಲಿ ಅದೇ ತರ ಮಾಡಿ ಸಿಸ್ಟಮ್ ಅನ್ನ ಯೂಸ್ ಮಾಡಿ ಸೈನ್ಸ್ ನ ಯೂಸ್ ಸೈನ್ಸ್ ಯೂಸ್ ಮಾಡಿ ಮಾಡ್ತಾ ಸೊ ಇದ್ದೀವಿ. ಡಿಫ್ರೆಂಟ್ ವೇದಲ್ಲಿ ಮಾಡ್ತಿದ್ವಿ. ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ನಿಮ್ದು ಕಾಂಪಿಟೇಟಿವ್ ಡಿಫ್ರೆನ್ಶಿಯೇಟ್. ಹೌದು. ಓಕೆ, ಯಾಕಂದ್ರೆ ಅವರೆಲ್ಲ ಕಮರ್ಷಿಯಲ್ ಆಗಿ ಬಹಳ ಕ್ವಾಂಟಿಟಿಯಲ್ಲಿ ಮಾಡಬೇಕು ಹಂಗಂತ ಹೇಳಿ ನಾವು ಸ್ಮಾಲ್ ಬ್ಯಾಚಸ್ ಅಲ್ಲಿ ಮಾಡ್ತೀವಿ, ಫ್ರೆಶ್ ಅಂಡ್ ಫ್ರೆಶ್ ಮಾಡಿ ಅದು ಇಂಪಾರ್ಟೆಂಟ್, ರೈಟ್? ಯಾ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸ್ಮಾಲ್ ಬ್ಯಾಚಸ್ ಮತ್ತೆ ಲೈಕ್ ಫ್ರೆಶ್ ಆಗಿ ನಾವು ಇದು ಮಾಡಿ ಕಳಿಸ್ತೀವಿ. ಸೊ ಲೈಕ್ ನೀವು ನಿಮ್ಗೇನಂತಂದ್ರೆ ನಿಮ್ದೇನಾದ್ರೂ ಪ್ರಾಡಕ್ಟ್ಸ್, ಓಕೆ, ವ್ಯೂವರ್ಸ್ ಹೇಳ್ಬೇಕಂತಂದ್ರೆ ನಿಮ್ದೇನಾದ್ರೂ ಪ್ರಾಡಕ್ಟ್ಸ್ ಈ ತರ ಲೈಕ್ ರೆಡಿ ಟು ಕುಕ್ ಅಥವಾ ಮಿಲೆಟ್ಸ್, ಗ್ರಾಸರಿ ಐಟಮ್ಸ್ ಈ ತರ ಏನಾದ್ರೂ ಇದ್ರೆ ಅದನ್ನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಲೈಕ್ ಕ್ಲೀನ್, ಹೈಜೀನ್ ಈ ತರ ಮ್ಯಾಮ್ ಲೈಕ್ ಹೇಳಿದ್ರು ಸಿರಿಧಾನನೆಲ್ಲ ತೊಳೆದು ಅದನ್ನ ಲೈಕ್ ನೆನೆಸಿ ಮಾಡ್ತಾರೆ ಅಂತ ಯೂನಿಕ್ ಪ್ರೊಸೆಸ್. ಸೊ ಇದನ್ನ USB ಅಂತಾರೆ, ಅಂದ್ರೆ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್. ಓಕೆ, ನಿಮ್ ಬಿಸ್ನೆಸ್ ಅಲ್ಲಿ ಕೂಡ ನೀವು ಹುಡುಕ್ಬೇಕು ಇದರಲ್ಲಿ ಏನ್ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಇದೆ ಅಂತ ಹೇಳಿ. ಸೊ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕಾಂಪಿಟೇಟರ್ಗೆ ಡಿಫ್ರೆನ್ಶಿಯೇಟ್ ಆಗ್ತೀರಾ. ಜನಕ್ಕೂ ಅರ್ಥ ಆಗುತ್ತೆ ಅದು ಟೇಸ್ಟ್ ಆಗಲಿ, ಕ್ವಾಲಿಟಿ ಆಗಲಿ. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಇಲ್ಲಿ ಪ್ರಾಡಕ್ಟ್, ಸೊ ಕಾಂಪಿಟೇಷನ್ ಓವರ್ಕಮ್ ಮಾಡ್ಬೋದು. ಹೌದು, ಆಕ್ಟಿವೇಟೆಡ್ ಮಿಲೆಟ್ಸ್ ಅಂತೀವಿ, ಆಕ್ಟಿವೇಟೆಡ್ ಗ್ರೇನ್ಸ್ ಅಂತೀವಿ. ಇಲ್ಲಿ ಅಂದ್ರೆ ನೀವು ಅದಕ್ಕೆ ಜೀವ ತುಂಬಿ ಕೊಡ್ತಾ ಇದ್ದೀರಾ, ನೀವು ಕೊಡ್ತಿರೋ ಪದಾರ್ಥದಲ್ಲಿ ಜೀವ ತುಂಬಿ ಕೊಡ್ತಾ ಇದ್ದೀರಾ. ಸೊ ಮೋರ್ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಷನ್ ನಿಮ್ ಬಾಡಿಗೂ ಆಗುತ್ತೆ, ನ್ಯೂಟ್ರಿಯೆಂಟ್ಸ್ ಹೋಗೋದ್ರಿಂದ ಯುವರ್ ಇಮ್ಯುನಿಟಿನೂ ಬಿಲ್ಡ್ ಆಗುತ್ತೆ. ಇವಾಗ ಯಾರಾದ್ರೂ ನಿಮ್ ತರ ಒಂದು ಫುಡ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು, ಓಕೆ, ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಏನ್ ಡಾಕ್ಯುಮೆಂಟೇಶನ್ ಮಾಡ್ಬೇಕಾಗುತ್ತೆ, ಏನ್ ಲೈಸೆನ್ಸ್ ಎಲ್ಲ ಬೇಕಾಗುತ್ತೆ, ಮತ್ತೆ ಅವ್ರು ಹೇಗೆ ಸ್ಟಾರ್ಟ್ ಮಾಡ್ಬೋದು? ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ FSSAI ಲೈಸೆನ್ಸ್ ಬೇಕು. FSSAI ಲೈಸೆನ್ಸ್ ಅಲ್ಲಿ 3 ಟೈಪ್ಸ್ ಇರುತ್ತೆ. ಅದು ನಿಮಗೆ ಡಿಪೆಂಡಿಂಗ್ ಅಪಾನ್ ಯೋರ್ ಟರ್ನ್ ಓವರ್ 3 ತರ ಲೈಸೆನ್ಸಿಂಗ್ ಅವ್ರು ಕೊಡ್ತಾರೆ. ನೀವು ಮಾಡ್ತಿರೋ ನೇಚರ್ ಆಫ್ ಬಿಸ್ನೆಸ್ ಮೇಲ್ಗಡೆನೂ ನೀವು FSSAI ಅಲ್ಲಿ ಇರುತ್ತೆ, ಅದು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಒಂದು FSSAI ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಬೇಕು. ಆಮೇಲಿಂದ ನಿಮಗೆ GST ಸರ್ಟಿಫಿಕೇಟ್ ಬೇಕು. ಆಮೇಲೆ ಫ್ಯಾಕ್ಟ್ರಿ ಅಂತ ಸೆಟಪ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಟ್ರೇಡ್ ಲೈಸೆನ್ಸ್ ತಗೋಬೇಕು. ನೀವು ಪವರ್, ಅದಕ್ಕೆ ಬೇಕಾಗಿರೋ ಪವರ್ ಸಪ್ಲೈ ತಗೊಳೋದಕ್ಕಾಗ್ಲಿ ಅದಕ್ಕೆಲ್ಲ ಟ್ರೇಡ್ ಲೈಸೆನ್ಸ್ ಬೇಕಾಗತ್ತೆ. ಆಮೇಲಿಂದ ನೀವು ಒಂದು ಬ್ರ್ಯಾಂಡ್ ಅಂತ ಶುರು ಮಾಡಿದ್ಮೇಲೆ ನಿಮ್ಮ ಬ್ರ್ಯಾಂಡ್ ಬೇರೆಯವರು ಕಾಪಿ ಮಾಡ್ದಲೆ ಅದೇ ಬ್ರ್ಯಾಂಡ್ ಅಲ್ಲಿ ಇನ್ನೊಬ್ರು ಡ್ಯೂಪ್ಲಿಕೇಶನ್ ಶುರು ಮಾಡ್ದಲೆ ಇರೋದಕ್ಕೋಸ್ಕರ ಟ್ರೇಡ್ ಮಾರ್ಕ್ ಅಂತ ಹೇಳಂತೂ ಮಾಡಿಸ್ಬೇಕಾಗತ್ತೆ. ನಿಮ್ಮ ಹೆಸರನ್ನ ನೀವು ಲಾಕ್ ಮಾಡ್ತಾ ಇದ್ದೀರಾ ಅಲ್ಲಿ. ಸೊ ಬೇರೆಯವರು ನಿಮ್ ಹೆಸರಲ್ಲಿ ಮಾಡೋದಿಲ್ಲ, ನಿಮ್ ಹೆಸರು ಬರೀ ನಿಮಗಾಗಿ ಇರುತ್ತೆ. ಓಕೆ, ಸೊ ಇದೆಲ್ಲ ಬೇಕಾಗುತ್ತೆ. ಸೊ ಮ್ಯಾಮ್ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ. ಸೊ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಇದೆಯಲ್ಲ, ಸೊ ಇನ್ನೊಂದು ಏನಂತಂದ್ರೆ ನಿಮ್ ವೆಬ್ಸೈಟ್ ಲೈಕ್ ಅಂದ್ರೇನು, ಈಗ ನೀವೊಂದು ಬಿಸ್ನೆಸ್ ನೇಮ್ ಇರುತ್ತೆ, ಓಕೆ, ರಿಜಿಸ್ಟರ್ ಮಾಡಿರ್ತೀವಿ. ಆ ರಿಜಿಸ್ಟರ್ ಮಾಡಿರೋ ಅಥವಾ ನಿಮ್ ಬಿಸ್ನೆಸ್ ನೇಮ್ ಅಲ್ಲಿ ಒಂದು ಡೊಮೇನ್ ಕೂಡ ಪರ್ಚೇಸ್ ಮಾಡಬೇಕು. ಹೌದು, ಡೊಮೇನ್ ನಿಮ್ಮ, ಯಾಕೆಂದ್ರೆ ಈಗ ಮೇನ್ ಥಿಂಗ್ ಈಗ ಎಲ್ಲರೂ ಕೈಯಲ್ಲಿ ಮೊಬೈಲು ಇಂಟರ್ನೆಟ್ ಇರೋದ್ರಿಂದ ಫಸ್ಟ್ ನಾವು ಹೆಸರು ಕೇಳ್ತಿದ್ದಂಗೆನೆ ಗೂಗಲ್ ಮಾಡಿ ನೋಡ್ತೀವಿ ಇದ್ರ ಬಗ್ಗೆ. ಸೊ ಮೇನ್ ನಿಮ್ ಫೇಸ್ ಬೇಕು ಅಂದ್ರೆ ವೆಬ್ಸೈಟ್ ಇರಬೇಕು, ಅದಕ್ಕೆ IP ಡೊಮೇನ್ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅದಲ್ದಲೆ ನೀವು ಪ್ಯಾಕೆಟ್ ಆಗಿ ಮಾಡಿ ಸೆಲ್ ಮಾಡಬೇಕು. ನೀವು ಒಂದು ಸ್ಟೋರ್ ಅಲ್ಲಿ ಇಟ್ಟು ನಿಮ್ ಫುಡ್ ಪ್ರಾಡಕ್ಟ್ಸ್ ಇದು ಮಾಡೋದ್ರಿಂದ ಟೆಸ್ಟಿಂಗ್ ಇಂಪಾರ್ಟೆಂಟ್. ನಿಮ್ಮ ಫುಡ್ ಟೆಸ್ಟಿಂಗ್, ಲ್ಯಾಬ್ ಟೆಸ್ಟಿಂಗ್ ಆಗ್ಬೇಕು. ನಿಮ್ದು NABL ಲ್ಯಾಬ್ಸ್ ಅಂತ ಇರುತ್ತೆ, ಗವರ್ಮೆಂಟ್ ಅಕ್ರಿಡೇಟೆಡ್ ಲ್ಯಾಬ್ಸ್ ಇದೆಲ್ಲ NABL ಲ್ಯಾಬ್ಸ್. ಸೊ ಅಲ್ಲಿ ನೀವು ನಿಮ್ ಪ್ರಾಡಕ್ಟ್ಸ್ ನ ಟೆಸ್ಟ್ ಮಾಡಿಸಿ ನಿಮ್ಮ ಪ್ರಾಡಕ್ಟ್ ಲೇಬಲ್ ಅಲ್ಲಿ ಅದು ಬರ್ಬೇಕು. ಬ್ಯಾಕ್ ಸೈಡ್ ನ್ಯೂಟ್ರಿಷನಲ್ ಪ್ರೊಫೈಲ್ ಇದೆಲ್ಲ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಿಮ್ಮ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಬೇಸಿಕಲಿ ಇದು ಇಂಪಾರ್ಟೆಂಟ್. ಇಲ್ಲಾಂದ್ರೆ ಯಾರಾದ್ರೂ ಲೈಕ್ ಆ ಬಿಸ್ನೆಸ್ ಅನ್ನ ಆಲ್ರೆಡಿ ಮಾಡಿದರೆ, ಓಕೆ, ಆನ್ಲೈನ್ ಅಲ್ಲಿ ಏನಾದ್ರು ಇದ್ರೆ ನೀವು ಅದ ಹೆಸರಲ್ಲಿ ಮಾಡಕ್ಕಾಗಲ್ಲ. ಅಥವಾ ನೀವು ಸ್ಟಾರ್ಟ್ ಮಾಡಿರ್ತೀರಾ, ಯಾರಾದ್ರೂ ಹೋಗಿ ನಿಮ್ ಹೆಸರಲ್ಲಿ ಡೊಮೇನ್ ಪರ್ಚೇಸ್ ಮಾಡಿದ್ರೆ ಸೊ ನಿಮ್ಗೆ ಮುಂದೆ ನಿಮ್ ಹೆಸರಲ್ಲೇ ನಿಮ್ಗೆ ವೆಬ್ಸೈಟ್ ನೀವು ಮತ್ತಿರ್ಗಾ ವೆಬ್ಸೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಡಿಫಿಕಲ್ಟಿ ಆಗ್ಬಿಡುತ್ತೆ. ಮತ್ತೆ ನೀವು ಬೇರೆ ಹೆಸರು ಇಡ್ಬೇಕಾಗುತ್ತೆ ವೆಬ್ಸೈಟ್ ನೇಮ್ ಎಲ್ಲ.
ಸೊ ಇದೊಂದು ಹೆಸರು ನೆನ್ಪಿಟ್ಕೋಬೇಕಾದಂತ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ನಾಮಕರಣ ಮಾಡಬೇಕಾದ್ರೆ ಅದೆಲ್ಲ ನೋಡ್ಕೋಬೇಕು. ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಮ್ಯಾಮ್ ಒಂದು ಇಂಪಾರ್ಟೆಂಟ್ ಹೇಳಿದ್ರು, ಏನಂದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ನೇಮ್ ಅಂತ ಹುಡುಕ್ತೀರ, ರೈಟ್? ಆ ನೇಮ್ ಅನ್ನ ಗೂಗಲ್ ಅಲ್ಲಿ ಚೆಕ್ ಮಾಡಬೇಕು, ಡೊಮೇನ್ ಅವೈಲೇಬಲ್ ಇದೆಯಾ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೇಮ್ಸ್ ಅವೈಲೇಬಲ್ ಇದೆಯಲ್ಲ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್, ಓಕೆ, ಆ ಹೆಸರಲ್ಲಿ ಬೇರೆ ಯಾವ್ದು ಬಿಸ್ನೆಸ್ ಇರಬಾರ್ದು ಬೇಸಿಕಲಿ. ಟ್ರೇಡ್ ಮಾರ್ಕ್ ಅಲ್ಲಿ ಆಗಿದೆಯಾ, ಟ್ರೇಡ್ ಮಾರ್ಕ್ ಆಗಿದೆಯಾ ಇದು ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಫಸ್ಟ್. ಸೊ ಇವೆಲ್ಲ ಕ್ರಾಸ್ ಚೆಕ್ ಮಾಡಬೇಕು, ಟ್ರೇಡ್ ಮಾರ್ಕ್, ಡೊಮೇನ್ ಇದೆಲ್ಲ ಇಂಪಾರ್ಟೆಂಟ್. ಓಕೆ, ಯಾಕಂದ್ರೆ ಸ್ಟಾರ್ಟ್ ಅಲ್ಲಿ ಏನೋ ಅನ್ಸಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಬಟ್ ಒನ್ ಟೈಮ್ ಗ್ರೋ ಆಗ್ಬೇಕಾದ್ರೆ ಅಂದ್ರೆ ಇದೆಲ್ಲ ಬೇಕೇ ಬೇಕಾಗುತ್ತೆ. ಓಕೆ, ಸೊ ಒನ್ ಟೈಮ್ ಬೆಳೆದ್ಮೇಲೆ ಅವಾಗ ಡಿಫಿಕಲ್ಟೀಸ್ ಮತ್ತೆ ಚೇಂಜ್ ಮಾಡಕ್ಕಾಗಲ್ಲ ಹೆಸರು, ಯಾಕೆಂದ್ರೆ ಕಾನ್ಫ್ಲಿಕ್ಟ್ ಆಗುತ್ತೆ. ಈಗ ನಿಮ್ ಕಸ್ಟಮರ್ ಗಾಗ್ಲೇ ಈ ಇದರಿಂದ ಗೊತ್ತಾಗಿರುತ್ತೆ, ನಿಮ್ ಹೆಸರಿಂದ ಗುರುತಿಸ್ಕೊಂಡಿರ್ತೀರಾ, ಮತ್ತೆ ಹೆಸರು ಚೇಂಜ್ ಮಾಡಿ ಮತ್ತೆ ಜನಕ್ಕೆ ತಲುಪೋದು ಕನ್ಫ್ಯೂಷನ್. ಒಂದು ಕ್ವಶನ್, ಲೈಕ್ ನಿಮ್ದು ನ್ಯೂಟ್ರಿಯೋ ಪ್ರಾಡಕ್ಟ್ ಇದೆ, ಅದರಲ್ಲಿ ಸಿರಿಧಾನ್ಯ ಇದೆ, ವೀಟ್ ಫ್ಲೋರ್ ಇದೆ, ಲೈಕ್ ಗ್ರಾಸರೀಸ್ ಎಲ್ಲ ಇದೆ, ಹೋಮ್ ಮೇಡ್ ಗ್ರಾಸರೀಸ್ ಎಲ್ಲ ಇದೆ. ಸೊ ಇದರದ್ದು ಫ್ಯೂಚರ್ ಹೆಂಗಿದೆ, ಡಿಮ್ಯಾಂಡ್ ಹೆಂಗಿದೆ, ಮಾರ್ಕೆಟ್ ಏನಾಗುತ್ತೆ ಮುಂದೆ? ಓಕೆ, ಯಾಕಂದ್ರೆ ಇವಾಗೆಲ್ಲ ಜಂಕ್ ಫುಡ್ ಜಾಸ್ತಿ ಇದೆ. ಸೊ ಇದ್ರದ್ದು ಡಿಮ್ಯಾಂಡ್, ಇದ್ರ ಇಂಪಾರ್ಟೆನ್ಸ್ ಜನಕ್ಕೆ ಯಾವಾಗ ಅರ್ಥ ಆಗಿ ಇನ್ನ ಜಾಸ್ತಿ ಆಗುತ್ತೆ, ಹೇಗೆ ಇದೆ ಫ್ಯೂಚರ್ ಅಂತ? ಆಕ್ಚುಲಿ ಹೇಳ್ಬೇಕಂದ್ರೆ ಕೋವಿಡ್ ಜನಕ್ಕಾಗ್ಲೇ ಅರ್ಥ ಮಾಡಿಸಿದೆ, ಹೆಲ್ದಿ ಈಟಿಂಗ್ ತುಂಬಾ ಇಂಪಾರ್ಟೆಂಟ್. ನಾವು ಮುಂಚೆ ನಮ್ಮ ಮನೆಗಳಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಿದ್ದ ಆಹಾರ ಪದ್ಧತಿ ಈಗ್ಲಿಗೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಬೇಕನ್ನೋದು ಜನಕ್ಕೆ ರಿಯಲೈಸೇಷನ್ ಆಗಿದೆ. ಸೊ ಮುಖ್ಯ ಏನಂದ್ರೆ ಜನಕ್ಕೆ ಇದುವರೆಗೂ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಈಗ ನಾವು ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೂ ಹೋಗ್ಕೊಂಡು ಎಲ್ಲ ನಾನು ಮನೇಲಿ ಕುತ್ಕೊಂಡು ತೊಳೆದು ಮೊಳಕೆ ಕಟ್ಟಿ ಮಾಡ್ತೀನಿ ಅನ್ನೋದು ಕಷ್ಟದ ಕೆಲಸ. ಆಮೇಲೆ ವೆದರ್ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ, ನಾನು ಡ್ರೈ ಮಾಡ್ಕೊಂಡು ಹಿಟ್ ಮಾಡ್ತೀನಿ ಇದು ಮಾಡೋದಕ್ಕೆಲ್ಲ. ಆ ತರ ಮಾಡಿ ಕೊಡ್ತಾ ಇದ್ದವರು ಇರ್ಲಿಲ್ಲ. ಈಗ ನಾವು ಬಂದಿದೀವಿ, ನೀವೀಗ ಮಾಡಿ ಕೊಡ್ತೀವಿ ನಾವು. ಸೊ ಇದು ಹೆಲ್ದಿ ಲಿವಿಂಗ್ಗೆ ಮುಖ್ಯ, ಇದು ಬೇಕೇ ಬೇಕು ನಿಮಗೆ. ಸೊ ಆ ತರ ಅಂದ್ರೇನು, ಲೈಕ್ ಇವಾಗಿನ ನೀವು ಹೇಳ್ತಿರೋ ಪ್ರಕಾರ ಲೈಕ್ ಫಾಸ್ಟ್ ಪೇಸ್ ಈಗಿನ ಲೈಫಲ್ಲಿ. ಓಕೆ, ಸೊ ಈ ತರ ನೀವು ಎಲ್ಲ ರೆಡಿ ಮಾಡಿ ಕೊಡ್ತೀರಾ? ಓಕೆ, ಒಣಗಿಸೋದು ಬೇಡ, ನೆನ್ಸೋದು ಬೇಡ. ಬಿಸ್ನೆಸ್ ಕಮಿಟ್ಮೆಂಟ್ಸ್, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅವ್ರು ನೋಡ್ಕೊಳೋದ್ರ ಜೊತೆ ನಾವು ಅವ್ರ ಹೆಲ್ತ್ ಇದನ್ನ ಕಮಿಟ್ಮೆಂಟ್ಸ್ ನಾವು ನೋಡ್ಕೊಂತೀವಿ ಅನ್ಕೊಂತೀವಿ ಅಂತ ಹೇಳ್ತಾರೆ. ಸೊ ಈ ತರದಲ್ಲಿ ಜನಕ್ಕೆ ಹೆಲ್ಪ್ ಆಗುತ್ತೆ, ಇದು ನೀಡ್ ಇದೆ. ಹೌದು, ನಿಮಗೆ ಇದು ಪ್ಯಾಕ್ ಫುಡ್ ಪ್ಯಾಕ್ ಮಾಡಿ ಕೊಡ್ತಾ ಇದೀವಿ ಅನ್ನೋದು ಮಾತ್ರಕ್ಕೆ ಇದು ಜಂಕ್ ಫುಡ್ ಅಲ್ಲ ಅಥವಾ ಹೈಲಿ ಪ್ರೊಸೆಸ್ಡ್ ಮೆಟೀರಿಯಲ್ ಅಲ್ಲ. ನಿಮಗೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಫಾಲೋ ಮಾಡೋದಕ್ಕೆ ಬೇಕಾಗಿರೋ ನೀಡ್ ಅಂಡ್ ನೆಸೆಸಿಟಿ ಇಂಗ್ರೀಡಿಯೆಂಟ್ಸ್ ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಒಂದು ಕ್ವಶನ್ ಏನಂದ್ರೆ, ಇದು ಇನ್ವೆಸ್ಟ್ಮೆಂಟ್ ಮತ್ತೆ ಲೈಕ್ ಎಕ್ಸ್ಪೆನ್ಸಸ್ ಬಗ್ಗೆ. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು, ಮತ್ತೆ ಈಗ ಮಂತ್ಲಿ ಇಯರ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗಬಹುದು, ಹೇಗೆ ಅಂತ? ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ನನಗೆ ಪ್ರೊಫೆಷನಲ್ ಲೈಫಿಂದ ಬಂದಿರೋದ್ರಿಂದ ನಾನು ಕೆಲಸ ಮಾಡಿ ನಾವು ಸೇವ್ ಮಾಡಿರೋದ್ರಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಬಂದ್ವಿ ಸ್ವಲ್ಪ ಸ್ವಲ್ಪ. ಅದಲ್ದಲೆ ನಮಗೆ ನಮ್ಮ ಪ್ರಾಡಕ್ಟ್ ಮೇಲ್ಗಡೆ ಕಾನ್ಫಿಡೆನ್ಸ್ ಬಂದ ಮೇಲಿಂದ ಜನ ಅಕ್ಸೆಪ್ಟ್ ಮಾಡೋದನ್ನ ನೋಡಿದ್ಮೇಲೆ ನಮಗೂ ಒಳ್ಳೆ ಕಾನ್ಫಿಡೆನ್ಸ್ ಬಂತು, ಇದನ್ನ ಇನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ತಗೊಂಡು ಹೋಗ್ಬೋದು ಅನ್ನಿಸ್ತು. ಅವಾಗ ನನ್ನೊಂದು ಫ್ಯಾಕ್ಟ್ರಿ ಸೆಟಪ್ ಅಂತ ಮಾಡ್ಕೊಂಡ್ವಿ. ಅದಕ್ಕೆ ರಿಕ್ವೈರ್ಡ್ ಮೆಷಿನರೀಸ್ ಎಲ್ಲ ಇನಿಷಿಯಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲೇ ಕೆಲವು ಮೆಷಿನರೀಸ್ ಎಲ್ಲ ತಗೊಂಡ್ವಿ. ಅದೇ ಟೈಮಲ್ಲಿ PMFME ಸ್ಕೀಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಫುಡ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳಂದು. ಇದರಲ್ಲಿ ಸಬ್ಸಿಡಿ ಬರುತ್ತೆ ನಿಮಗೆ. ಇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ದು ಕಾಸ್ಟ್, ಜೆಂಡರ್ ಅಥವಾ ಇದರಿಂದ ಹೊರತಾಗಿ ಬೈ ಫುಡ್ಗೋಸ್ಕರ ಮಾಡ್ತಾ ಇರೋ ಒಂದು ಸ್ಕೀಮ್ ಇದು. ಇದರಲ್ಲಿ ನಿಮಗೆ ನೀವು 10% ಆಫ್ ದ ಪ್ರಾಜೆಕ್ಟ್ ಪ್ಲಾನ್ ಹಾಕಿದ್ರೆ ಮಿಕ್ಕಿದ್ದ ಇದನ್ನ ಗವರ್ಮೆಂಟ್ ಇಂದ ಫಂಡಿಂಗ್ ಬರುತ್ತೆ. ಅದರಲ್ಲಿ ನಿಮಗೆ 50%, 35% ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ, 15% ಸ್ಟೇಟ್ ಗವರ್ಮೆಂಟ್ ಇಂದ ಸಬ್ಸಿಡಿ ಇದೆ. ಸೊ ಎಲ್ಲ ಮೆಷಿನರೀಸ್ ತಗೊಂಡ್ಲಿಕ್ಕೆ ನನ್ನ ಫ್ಯಾಕ್ಟ್ರಿ ಎಕ್ಸ್ಟೆನ್ಷನ್ ಮಾಡ್ಕೊಳೋದಕ್ಕೆ ನನಗೆ ಈ ಸ್ಕೀಮ್ ತುಂಬಾ ಹೆಲ್ಪ್ ಮಾಡಿತು. ಇದೆಲ್ಲ ತುಂಬಾ ನನಗೆ ಸೆಟಪ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು, ನನಗೆ ಬೇಕಾಗಿರೋ ಮೆಷಿನರೀಸ್ ತಗೊಳೋದಕ್ಕೆ ಇದಕ್ಕೆ ಎಲ್ಲ ಹೆಲ್ಪ್ ಆಯ್ತು. ಇದೇ ಸ್ಕೀಮ್ ಥ್ರೂ ಒಳ್ಳೆ ಇದನ್ನೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೂಡ ಅರೇಂಜ್ ಮಾಡಿದ್ರು. ಸೊ ನನಗೆ ಆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ಲಿಕ್ಕೆ, ಅಲ್ಲಿಂದ ನಾಲೆಡ್ಜ್ ಗೇನ್ ಮಾಡೋದಕ್ಕೂ ಹೆಲ್ಪ್ ಆಯ್ತು. ಅದಲ್ದಲೆ ನಮ್ಮ ಈಗ ಡೈಲಿ ನೀವು ಎಕ್ಸ್ಪೆನ್ಸಸ್ ಅಥವಾ ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾ ಹೋದ್ರೆ ನಿಮಗೆ ರಾ ಮೆಟೀರಿಯಲ್ ಪರ್ಚೇಸಸ್ ಅದೆಲ್ಲ ಬರುತ್ತೆ, ಲೀಗ್ಯಾಲಿಟೀಸ್ ಏನೇನಿರುತ್ತೆ, ಫೈಲಿಂಗ್, ಟ್ಯಾಕ್ಸ್ ಫೈಲಿಂಗ್, ಆ ಎಕ್ಸ್ಪೆನ್ಸಸ್ ಎಲ್ಲ ಬರ್ತಾ ಇರುತ್ತೆ. ನಿಮ್ಮ ಫ್ಯಾಕ್ಟ್ರಿ ನಡೆಸಲಿಕ್ಕೆ ಎಂಪ್ಲಾಯೀಸ್ ಅವರೆಲ್ಲ ಏನಿದೆ ಆ ಎಕ್ಸ್ಪೆನ್ಸಸ್ ಬರುತ್ತೆ. ಲೈಟ್ ಯುಟಿಲಿಟಿ ಬಿಲ್ಸ್ ಬರುತ್ತೆ ನಿಮಗೆ, ಎಂಪ್ಲಾಯೀಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಅದಲ್ದಲೆ ಮತ್ತಿರ್ಗ ನಿಮಗೆ ರಿನ್ಯೂವಲ್ಸ್ ಇರುತ್ತೆ. ನಿಮಗೆ ಎವ್ರಿ 6 months ಒಂದು ಇದು ಟೆಸ್ಟಿಂಗ್ ಮಾಡಿಸ್ಬೇಕಾಗತ್ತೆ, ಪ್ರಾಡಕ್ಟ್ ರೀಟೆಸ್ಟಿಂಗ್ ಮಾಡಿಸ್ತಾ ಇರಬೇಕಾಗತ್ತೆ. ಟೆಸ್ಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ ನಿಮಗೆ. ಆಮೇಲೆ ನಿಮ್ಮ ಲೈಸೆನ್ಸಿಂಗ್ ಏನೇನು ತಗೊಂಡಿದ್ದೀರಾ ಅದ್ರದ್ದು ರಿನ್ಯೂವಲ್ಸ್ ಎಲ್ಲ ಇರುತ್ತೆ.
ಇ ಎಕ್ಸ್ಪೆನ್ಸಸ್ ಇರುತ್ತೆ. ಅದಲ್ದಲೆ ಇನ್ಶೂರೆನ್ಸ್, ನಿಮ್ಮ ಫ್ಯಾಕ್ಟ್ರಿ ಇನ್ಶೂರೆನ್ಸ್ ರಿನ್ಯೂವಲ್ಸ್ ಇರುತ್ತೆ. ಓಕೆ ಆಮೇಲಿಂದ ನಿಮ್ಮ ಈಗ ವೆಬ್ಸೈಟ್ ಹೇಳಿದ್ವಿ ಅದರದ ರಿನ್ಯೂವಲ್ಸ್ ರಿನ್ಯೂವಲ್ಸ್ ಇರುತ್ತೆ, ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇರುತ್ತೆ, ಏನಾದ್ರೆ SEO ಮಾಡಿಸಿದ್ರೆ ಹೌದು. ವೆಬ್ ಡೆವಲಪ್ಮೆಂಟ್ ಅದೆಲ್ಲ ಇರುತ್ತೆ. ಇ ಎಕ್ಸ್ಪೆನ್ಸಸ್ ಇರುತ್ತೆ. ಓಕೆ ಓಕೆ ಸೊ ಪವನ ನಿಮ್ಮ ಬಿಸ್ನೆಸ್ ಅಲ್ಲಿ ನಾವು ಒಂದು ಕೇಳಬೇಕಂದ್ರೆ ನಿಮ್ದು ಪ್ರಾಡಕ್ಟ್ಸ್ ಏನೇನಿದೆ, ಏನೇನು ಅವೈಲೇಬಿಲಿಟಿ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ನಂದು 3 ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. Okay. 4 ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಒಂದು ಸ್ಪ್ರೌಟೆಡ್ ಹೆಲ್ತ್ ಮಿಕ್ಸಸ್ ಇದೆ, ಅದರಲ್ಲಿ 4 ತರ ನೇಟಿವ್ ರೆಸಿಪೀಸ್ನ ನಾವು ಹೆಲ್ತ್ ಮಿಕ್ಸಸ್ ಆಗಿ ಕೊಡ್ತಾ ಇದೀವಿ. ಅದಲ್ದಲೆ ನಮ್ದು ಸ್ಪ್ರೌಟೆಡ್ ಫ್ಲವರ್ಸ್ ಇದೆ, 6 ತರ ಮೊಳಕೆ ಕಟ್ಟಿ ಮಾಡಿರೋ ಹಿಟ್ಟುಗಳನ್ನ ಕೊಡ್ತೀವಿ. ನಿಮ್ ಗೋಧಿ ಹಿಟ್ಟನ್ನು ಕೂಡ ನಾವು ಮೊಳಕೆ ಕಟ್ಟಿ ಗೋಧಿ ಹಿಟ್ಟು ಮಾಡಿ ಕೊಡ್ತೀವಿ. ಆಮೇಲಿಂದ ಮಲ್ಟಿಗ್ರೇನ್ ಹಿಟ್ ಮಾಡಿ ಕೊಡ್ತೀವಿ. ರೆಡ್ ರೈಸ್ ಫ್ಲವರ್, ಜೋಳದ ಹಿಟ್ಟಾಗ್ಲಿ, ರಾಗಿ ಹಿಟ್ಟಾಗ್ಲಿ, ಸಜ್ಜೆ ಹಿಟ್ಟಾಗ್ಲಿ, ಇವನ್ನೆಲ್ಲ ನಾವು ತೊಳೆದು ಮೊಳಕೆ ಕಟ್ಟಿ ಹಿಟ್ ಮಾಡಿ ಕೊಡ್ತೀವಿ. ಆಮೇಲೆ ನಂದು ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ ನಿಮಗೆ ಬಿಸಿಬೇಳೆ ಬಾತ್, ನಮ್ ಬ್ರೇಕ್ಫಾಸ್ಟ್ ಸೊಲ್ಯೂಷನ್ಸ್ ನೀವೇನು ಹೇಳ್ತೀರಾ, ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಸೊಲ್ಯೂಷನ್ಸ್, ಬಿಸಿಬೇಳೆ ಬಾತ್ ಆಗ್ಲಿ, ನಮ್ ಟ್ರೆಡಿಷನಲ್ ಪೊಂಗಲ್, ದೋಸೆ, ಇಡ್ಲಿ ಇದೆಲ್ಲಾನು ನಾವು ಕೊಡ್ತಾ ಇದೀವಿ. ಅದಲ್ದಲೆ ಮಕ್ಳಿಗೆ ಇಂಟ್ರೆಸ್ಟಿಂಗ್, ಮಕ್ಳಿಗೆ ಮಿಲೆಟ್ಸ್ ತಿನ್ಸೋದು ತುಂಬಾ ಕಷ್ಟದ ಕೆಲಸ. ಅವ್ರಿಗೋಸ್ಕರ ಫ್ಯಾನ್ಸಿಯಾಗಿ ಪ್ಯಾನ್ ಕೇಕ್ಸ್ ಅಂತ ಹೇಳೋದ್ ಮಾಡ್ತಾ ಇದೀವಿ. ಮಿಲೆಟ್ ಪ್ಯಾನ್ ಕೇಕ್ಸ್, ಸೊ ಅದನ್ನ ಮಾಡ್ತಾ ಇದೀವಿ. ಅದಲ್ಲದೆ ಈಗ ನನ್ನ ರೆಸಿಪಿ ಯೂಸ್ ಮಾಡ್ಕೊಂಡು ಮಿಲೆಟ್ಸ್ ಅಲ್ಲಿ ನಾನು ಮಾಡ್ತೀನಿ, ನಂದೇ ಓನ್ ಕುಕಿಂಗ್ ನಾನು ಮಾಡ್ಕೊಂತೀನಿ ರೆಸಿಪಿ ಅನ್ನೋರಿಗೆ ಆಕ್ಟಿವೇಟೆಡ್ ಮಿಲೆಟ್ಸ್ ಮತ್ತೆ ಆಕ್ಟಿವೇಟೆಡ್ ಮಿಲೆಟ್ ಫ್ಲವರ್ಸ್ ಅಂತ ಕೊಡ್ತಾ ಇದೀವಿ. ಅದನ್ನ ಕೂಡ ಅವರು ಡೈರೆಕ್ಟ್ ಆಗಿ ತಗೊಂಡು ಕುಕಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಮಕ್ಕಳಿಗೆ ವೆಜಿಟೇಬಲ್ಸ್ ತಿನ್ಸೋದು ಈಗ ತುಂಬಾ ಕಷ್ಟದ ಕೆಲಸ, ಅದರಲ್ಲೂ ಸೊಪ್ಪು ಮತ್ತೆ ಬೀಟ್ರೂಟ್ ತಿನ್ಸೋದಂತೂ ತುಂಬಾ ಕಷ್ಟ. ಅವ್ರಿಗೋಸ್ಕರ ಪರಾಠ ಮಿಕ್ಸಸ್ ಅಂತ ಮಾಡ್ತಾ ಅದರಲ್ಲೇ ಮಿಕ್ಸ್ ಮಾಡಿರ್ತೀವಿ. ಸ್ಪಿನಾಚ್ ಪರಾಠ ಮಿಕ್ಸ್, ಬೀಟ್ರೂಟ್ ಪರಾಠ ಮಿಕ್ಸ್ ಅಂತ ಎಲ್ಲ ಮಾಡಿ ಕೊಡ್ತಾರೆ. ಇದು ಯುನಿಕ್ ಇದೆ ಕಾನ್ಸೆಪ್ಟ್ ಪ್ರಾಡಕ್ಟ್, ಅಂದ್ರೆ ಇದು ನಿಮ್ದು ಓನ್ ಬಿಲ್ಡ್ ಮಾಡಿರೋ ಪ್ರಾಡಕ್ಟ್? ಹೌದು, ಓನ್ ವಿತ್ ಆಡೆಡ್ ಅವ್ರಿಗೆ ಬೇಕಾಗಿರೋ ಮಸಾಲಾಸ್ ಅದರಲ್ಲಿ ಆಡ್ ಮಾಡಿ ಮಾಡ್ತಾ ಇದೀವಿ ಪರಾಠ ಮಿಕ್ಸಸ್. ಓಕೆ, ಸೊ ಕಲರ್ಫುಲ್ ಆಗಿ ನಾವು ಮಾಡಿಕೊಟ್ಟಾಗ ಕಣ್ಣಿಗೂ ಅಪೀಲಿಂಗ್ ಆಗಿರುತ್ತೆ, ಅವರು ತಿಂತಾರೆ. ಸೊ ಮತ್ತೆ ಹೆಲ್ದಿ ಇರುತ್ತೆ. ಹೌದು. ಪವನ, ನಾವೊಂದು ನಮ್ದು ವ್ಯೂವರ್ಸ್ ಪರವಾಗಿ ಕೇಳಾಯ್ತಿದ್ದು ಒಂದು ಕ್ವಶನ್. ನಿಮ್ ಪ್ರಾಡಕ್ಟ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಇದೆ, ಲೈಕ್ ಹೆಲ್ದಿ ಇದೆ, ಕ್ವಾಲಿಟಿ ಇದೆ, ಎಲ್ಲ ಇದೆ, ಚೆನ್ನಾಗಿದೆ. ಓಕೆ, ಇವಾಗ ಯಾರಾದ್ರೂ ಅವ್ರು ಏನಾದ್ರು ನಿಮ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ವೈಟ್ ಲೇಬಲಿಂಗ್ ಏನಾದ್ರು ಮಾಡ್ಕೊಡ್ತೀರಾ? ಓಕೆ, ಹೌದು, ಮಾಡಿ ಕೊಡ್ತೀವಿ. ಸೊ ವೈಟ್ ಲೇಬಲಿಂಗ್ ಏನಂತಂದ್ರೆ ಅವ್ರದ್ದು ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ಆ ಪ್ರಾಡಕ್ಟ್ಸ್ ಅನ್ನ ನಿಮ್ ಪ್ಯಾಕೇಜಿಂಗ್ ಅಲ್ಲಿ ನೀವು ಸೇಲ್ ಮಾಡ್ಬೋದು ನಿಮ್ ಬ್ರ್ಯಾಂಡ್ ಅಂಡರ್ ಅಲ್ಲಿ. ಓಕೆ, ನಿಮ್ದು XYZ ಅಂತ ಬ್ರ್ಯಾಂಡ್ ಇದೆ, ಅವ್ರದ್ದು ABC ಅಂತ ಬ್ರ್ಯಾಂಡ್ ಇದೆ. ಅವ್ರದ್ದು ಏನೇನು ಪ್ರಾಡಕ್ಟ್ಸ್ ಇದೆ ಅಲ್ಲ, ಒಂದು 10 ಪ್ರಾಡಕ್ಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ 10 ಪ್ರಾಡಕ್ಟ್ಸ್ ಅನ್ನ ನಿಮ್ಗೆ ಕೊಡ್ತಾರೆ, ರಾ ಮಟೀರಿಯಲ್ ತರ ಕೊಡ್ತಾರೆ. ಅದನ್ನ ನೀವು ಪ್ಯಾಕೇಜ್ ಮಾಡಿ ನೀವು XYZ ಬ್ರ್ಯಾಂಡ್ ನೇಮ್ ಹಾಕಿ ಸೇಲ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಲೈಕ್ ಇದೇನೇನಂತಾರೆ ವೈಟ್ ಲೇಬಲಿಂಗ್ ಅಂತ. ಓಕೆ, ಯಾ. ಸೊ ನೀವೇನಾದ್ರೂ ಈ ತರ ವೈಟ್ ಲೇಬಲಿಂಗ್ ಅನ್ನ ಕೊಡ್ತಿದ್ದೀರಾ? ಕೊಡ್ತಾ ಇದೀವಿ. ಈಗ ಕೆಲವು ಕಸ್ಟಮರ್ಸ್, ನಂಗೆ ಬಾಂಬೆಯಿಂದ ಇಬ್ರು ಕಸ್ಟಮರ್ ಇದ್ದಾರೆ. ಸೊ ಅವರಿಗೆ ನಾನು ಪ್ರಾಡಕ್ಟ್ಸ್ ವೈಟ್ ಲೇಬಲಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಅಕ್ರಾಸ್ 3-4 ಜನಕ್ಕೆ ನಾನು ವೈಟ್ ಲೇಬಲಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಸೊ ನಿಮ್ ವೈಟ್ ಲೇಬಲಿಂಗ್ ಅಂದ್ರೆ ಹೇಗೆ, ಅಂದ್ರೆ ನಿಮ್ದು ಏನ ಪ್ರೊಸೆಸ್ ಏನಾದ್ರೂ ಇದೆಯಾ ನಿಮ್ ಬಗ್ಗೆ? ಇದು ನಿಮ್ ಪ್ರಾಡಕ್ಟ್ಸ್ ತಗೋಬೇಕಂತಂದ್ರೆ ಅಂದ್ರೆ ಮಿನಿಮಮ್ MOQs ಇರುತ್ತೆ, ಅದನ್ನ ಅವ್ರು ಫಾಲೋ ಮಾಡಿದ್ರೆ ಆಯ್ತು. ಅದನ್ನ ಇದು ಮಾಡ್ಕೊಂಡು ಅವ್ರ ಲೇಬಲ್ ಅಲ್ಲಿ ಮಾರ್ಕೋಬಹುದು. ಅಂಡ್ ಲೀಗಲಿಟೀಸ್ ಏನೇನಿರುತ್ತೆ ಅದನ್ನ ಫಾಲೋ ಮಾಡೋದು. ಓಕೆ, ಸೊ ಅಂದ್ರೆ ಯಾರಾದ್ರೂ ವೈಟ್ ಲೇಬಲಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೀವಿ, ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅದು ಹೇಗೆ ಪ್ರೊಸೀಜರ್ ಏನಂತ ತಿಳ್ಕೋಬಹುದು. ಇಷ್ಟಲ್ದಲೆ ನಾನು ಸರ್ವಿಸಸ್ ಕೂಡ ಮಾಡಿ ಕೊಡ್ತೀನಿ. ಅಂದ್ರೆ ಯಾವ ತರ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಈಗ ಕೆಲವರಿಗೆ ಬಿಸ್ನೆಸ್ ಅವ್ರದ್ದು ಸ್ಟಾರ್ಟ್ ಮಾಡ್ಬೇಕನ್ನ ಇದಿರುತ್ತೆ, ಆದ್ರೆ ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರ ಮೈಟ್ ಬಿ ಅವ್ರ ಫೋರ್ಟೆ ಬಂದ್ಬಿಟ್ಟು ಮಾರ್ಕೆಟಿಂಗ್ ಅಲ್ಲಿ ಅವ್ರ ಗುಡ್ ಇರ್ಬೋದು. ಸೊ ಆದ್ರೆ ಇದನ್ನೆಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಬರಲ್ಲ, ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಬರಲ್ಲ. ಒಂದು ಐಡಿಯಾ ಇದೆ ಅವ್ರಿಗೆ, ಅದನ್ನ ಹೇಗೆ ಮಾರ್ಕೆಟ್ ತಗೊಂಡು ಹೋಗ್ಬೇಕು ಅನ್ನೋದಿದ್ರೆ ಅವ್ರಿಗೋಸ್ಕರ ನಾವು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ನಾವು ಮಾಡಿ ಕೊಡ್ತೀವಿ. ಇನಿಷಿಯಲಿ ನಾವು ಅವರಿಗೆ ಪ್ರಾಸೆಸಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಪೋರ್ಟ್ ಮಾಡಿ ಕೊಡ್ತೀವಿ, ಪ್ಯಾಕಿಂಗ್ ಎಲ್ಲದ್ರಲ್ಲೂ. ಅವ್ರ ಮಾರ್ಕೆಟಿಂಗ್ ಪಾರ್ಟ್ ಅವ್ರು ನೋಡ್ಕೋಬಹುದು, ಅವ್ರ ಓನ್ ಪ್ರಾಡಕ್ಟ್ಸ್ ಅಲ್ಲಿ ಇದು ಮಾಡ್ಬೋದು.
ಇದನ್ನೆಲ್ಲ ನಾವು ಸೊ ಮಾಡ್ತೀವಿ. ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನೇನ್ ಮಾಡ್ತೀರಾ, ಅಂದ್ರೆ ಯಾವ್ಯಾವ ತರದಲ್ಲಿ ನ್ಯೂ ಪ್ರಾಡಕ್ಟ್ಸ್ ಡೆವಲಪ್ ಮಾಡ್ಕೊಡ್ತೀರಾ? ನನ್ನ ಹತ್ರ ಪೂರ್ತಿ ಡ್ರೈ ಲೈನ್ ಪ್ರಾಸೆಸಿಂಗ್ ಟೆಕ್ನಾಲಜಿ ನನ್ನ ಹತ್ರ ಇದೆ. ಸ್ಟಾರ್ಟಿಂಗ್ ಫ್ರಮ್ ವೆಟ್ ಇಂದ ಅದನ್ನ ಡ್ರೈ ಪ್ರಾಸೆಸಿಂಗ್ ಟೆಕ್ನಾಲಜಿಗೆ ಏನ್ ಬೇಕಾಗಿದೆಯೋ ಅದೆಲ್ಲ ಮೆಷಿನರೀಸ್ ನನ್ನ ಹತ್ರ ಇದೆ. ಸೊ ಇದರ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವ್ರಿಗೆ ಏನ್ ಪ್ರಾಡಕ್ಟ್ಸ್ ಈಗ ಮೈಟ್ ಬಿ ಅವರಿಗೋಸ್ಕರ ನಾವೇ ಒಂದು ಹೊಸ ಪ್ರಾಡಕ್ಟ್ ಡೆವಲಪ್ ಮಾಡಿ ಕೊಡ್ತೀವಿ, ಇಲ್ಲ ಅವ್ರ ಹತ್ರ ಒಂದು ಐಡಿಯಾ ಇದೆ ಅಂದ್ರೆ ಅದನ್ನ ನಾವು R&D ಮಾಡಿ ಆ ಪ್ರಾಡಕ್ಟ್ ನ ಡೆವಲಪ್ ಮಾಡಿ ಅದಕ್ಕೆ ಬೇಕಾಗಿರೋ ಟೆಸ್ಟ್ ಬ್ಯಾಚಸ್ ಎಲ್ಲ ಮಾಡಿ ಕೊಡ್ತೀವಿ, ಇದು ಮಾಡ್ತೀವಿ. ಆಮೇಲಿಂದ ಅವರಿಗೆ ನೆಕ್ಸ್ಟ್ ಇದಕ್ಕೆ ಮಾರ್ಕೆಟಿಂಗ್ ಹೋಗ್ಬೇಕು, ಮಾರ್ಕೆಟ್ ಟೆಸ್ಟಿಂಗ್ಗೆ ಬೇಕಾಗಿರೋ ಟೆಸ್ಟ್ ಬ್ಯಾಚ್ ಆಗಿರ್ಬೋದು, ಮಾರ್ಕೆಟಿಂಗ್ ಬ್ಯಾಚ್ ಮಾಡ್ಕೊಡ್ತೀವಿ. ಆಮೇಲಿಂದ ಮ್ಯಾನುಫ್ಯಾಕ್ಚರಿಂಗ್ ಸಪೋರ್ಟ್ ಕೂಡ ನಾವು ಕೊಡ್ತೀವಿ, ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಸಪೋರ್ಟ್ ಕೂಡ ನಾವು ಮಾಡಿ ಕೊಡ್ತೀವಿ. ಸೊ ಬೇಸಿಕಲಿ ಮೇಡಮ್ ಏನ್ ಹೇಳ್ತಿದ್ದಾರೆ, ನೀವೇನಾದ್ರೂ ಒಂದು ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಒಂದು ಲೈಕ್ ಒಂದು ಬ್ರ್ಯಾಂಡ್ ಲಾಂಚ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಇರಲ್ಲ, ಪ್ರೊಸೆಸ್ ಯೂನಿಟ್ ಇರಲ್ಲ, ಓಕೆ, ಅದನ್ನ ಪ್ರಾಡಕ್ಟ್ ಹೇಗೆ ಡೆವಲಪ್ ಮಾಡ್ಬೇಕಂತ ಗೊತ್ತಿರಲ್ಲ, ರೈಟ್? ಸೊ ಅದಕ್ಕೆ ನಿಮ್ಗೊಂದು ಇನ್ಸ್ಟೆಂಟ್ ಆಗಿ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಲೈಕ್ ಮ್ಯಾಮ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ ಪ್ರಾಡಕ್ಟ್ ನ ಅವ್ರು ಡೆವಲಪ್ ಮಾಡ್ಕೊಡ್ತಾರೆ. ನೀವು ಅದನ್ನ ಇದು ಮಾರ್ಕೆಟ್ ಅಲ್ಲಿ ಟೆಸ್ಟ್ ಮಾಡ್ಬೋದು, ನಿಮ್ ಬ್ರ್ಯಾಂಡ್ ಅಲ್ಲಿ ಸೆಲ್ ಮಾಡಕ್ ಟ್ರೈ ಮಾಡ್ಬೋದು, ಓಕೆ, ಅದನ್ನೆಲ್ಲ ನಾವು ಅವ್ರು A to Z ಮಾಡ್ಬೋದು. ಓಕೆ, ಮತ್ತೆ ನಿಮ್ಗೆ ಇದ್ರ ಜೊತೆಗೆ ಮ್ಯಾಮ್ ಅಂದ್ರೆ ಅವ್ರದ್ದು ಟೀಮ್ ಜೊತೆ ಏನ್ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ನಿಮ್ದು ಪ್ರಾಡಕ್ಟ್ ನ ಹೇಗೆ ಡೆವಲಪ್ ಮಾಡಿ ಮಾರ್ಕೆಟ್ ಮಾಡ್ಬೋದು, ಓಕೆ, ಅದಕ್ಕೆ ಏನ್ ಲೈಸೆನ್ಸಿಂಗ್ ಬೇಕು, ಓಕೆ, ಅದ್ರದ್ದೆಲ್ಲ ಗೈಡೆನ್ಸ್ ಹೆಲ್ಪ್ ಅದೆಲ್ಲ ಜರ್ನಿನಲ್ಲಿ ಕಲ್ತಿರೋ ಇದನ್ನ ನಾವು ಹೇಳ್ಕೊಡ್ತೀವಿ. ಹೌದಾ ಮ್ಯಾಮ್? 1 ಸೆಕೆಂಡ್ ನೀವು ಹೇಳ್ತೀರಾ ಅಂದ್ರೆ ಲೈಕ್ ಏನೇನ್ ಹೆಲ್ಪ್ ಮಾಡ್ಬೋದು, ಯಾವ್ಯಾವ ತರದ್ ಅಂತ? ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ವುಮೆನ್ಸ್ ಆಗ್ಲಿ ಏನೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಏನು ಗೊತ್ತಿರಲ್ಲ ಅಥವಾ ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ಮಾಡೋರು ಇರಲ್ಲ, ಜೆನ್ಯೂನ್ ಆಗಿ ಒಂದು ಹೆಲ್ಪ್ ಮಾಡೋರು. ಸೊ ಆ ತರದಲ್ಲಿ ಏನೇನ್ ಮಾಡ್ಕೊಡ್ತೀರಾ ಯಾರಿಗಾದ್ರೂ ಬೇಕಿದ್ರೆ ಹೆಲ್ಪ್ ಅಂತ? ಅವರಿಗೆ ಬೇಕಾಗಿರೋ ಒಂದು ಫುಡ್ ಬಿಸ್ನೆಸ್ ಈಗ ನಾವು ಸ್ಟಾರ್ಟ್ ಮಾಡ್ದಂಗೆ ಅವರು ಸ್ಟಾರ್ಟ್ ಮಾಡಬೇಕು ಅನ್ನೋದೇ, ಅದಕ್ಕೆ ಬೇಕಾಗಿರೋ ಲೀಗಲ್ ಇದೇನಿದೆ ಲೈಸೆನ್ಸಿಂಗ್ ಪಾರ್ಟ್ ಎಲ್ಲ ಏನಿದೆ ಅದನ್ನ ಹೇಳ್ತೀವಿ, ಏನೇನು ತಗೋಬೇಕು, ಏನೇನು ಮಾಡಬೇಕು, ಎಲ್ಲೆಲ್ಲಿ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಆಮೇಲಿಂದ ಈಗ ಹೇಳ್ದಂಗೆ ನನ್ನ ಪ್ರಾಡಕ್ಟು ಡೆವಲಪ್ ಮಾಡಿ ಕೊಡ್ತೀನಿ, ಇಲ್ಲ ವೈಟ್ ಲೇಬಲಿಂಗ್ ಅಲ್ಲಿ ಕೊಡ್ತೀನಿ, ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕಿಂಗ್ ಫೆಸಿಲಿಟಿ ಕೂಡ ಇದೆ ನನ್ನ ಹತ್ರ. ನಾನೇ ಪ್ಯಾಕ್ ಮಾಡಿ ನಿಮ್ಮ ಲೇಬಲ್ಸ್ ನಿಮ್ಮ ಪ್ಯಾಕೆಟ್ಸ್ ಪ್ರೊವೈಡ್ ಮಾಡಿದ್ರೆ ಅದರಲ್ಲಿ ನಾನು ಪ್ಯಾಕಿಂಗ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡಿ ಕೊಡ್ತೀನಿ. ಹಾಗೆ ನಮಗೆ ನಾನೇನ್ ಮಾಡ್ತಾ ಇದ್ದೀನಿ ನ್ಯೂಟ್ರಿಯೋನ ಜಸ್ಟ್ ಒಂದು ಬಿಸ್ನೆಸ್ ಆಗಿ ಬೆಳಿಬೇಕು ಅನ್ನೋದೊಂದು ಆಸೆ ಅಷ್ಟೇ ಅಲ್ಲ, ಒಂದು ಸೊಸೈಟಿಗೆ ಸೋಷಿಯಲ್ ಎಂಟರ್ಪ್ರೈಸ್ ಆಗಿ ಕೂಡ ಬೆಳಿಬೇಕು ಅನ್ನೋದೊಂದು ಆಸೆ. ನನ್ನಿಂದ ಸೊಸೈಟಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೇಕು ಅನ್ನೋದು ಆಗ್ಬೇಕು. ಸೊ ನನ್ನ ತರ ವಿಮೆನ್ ಸ್ಮಾಲ್ ವಿಮೆನ್ ಎಂಟರ್ಪ್ರಿನರ್ಸ್ ಯಾರು ಅವ್ರು ಇದನ್ನ ಅವ್ರದೇ ಆದ ಓನ್ ಒಂದು ಶುರು ಮಾಡ್ಬೇಕು ಅನ್ನೋದು ಏನ್ ಆಸೆ ಇರುತ್ತೆ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ನನಗೆ ಗೊತ್ತಿರೋ ನಾಲೆಜ್ ನಾವು ಹೇಳ್ಕೊಡ್ತೀವಿ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ಹ್ಯಾಂಡ್ ಹೆಲ್ಡಿಂಗ್ ಮಾಡಿ ಕೊಡ್ತೀವಿ ನಾವು ಅದನ್ನ. ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗ್ಬೋದು, FPOs ಆಗ್ಬೋದು, ಅವ್ರಿಗೆಲ್ಲ ನಾನು ಹೆಲ್ಪ್ ಮಾಡಿ ಕೊಡ್ತೀನಿ. ಸೆಲ್ಫ್ ಹೆಲ್ಪ್ ಗ್ರೂಪ್ ಮತ್ತೆ SPO ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಏನು ಅಂದ್ರೆ ಅವರಿಗೆ ಯಾವ ತರ ಹೆಲ್ಪ್ ಮಾಡ್ತೀರಾ? ಅಂದ್ರೆ ಈಗ ಇನಿಷಿಯಲಿ ಅವರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದ್ರೆ ಸ್ಮಾಲ್ ಕೆಲವು ಲೋಕಲ್ ವಿಮೆನ್ ಕಮ್ಯುನಿಟೀಸ್ ಕನೆಕ್ಟ್ ಆಗಿರ್ತಾರೆ. ಅವರಿಗೆ ಅವ್ರ ಇದನ್ನ ಫೈನಾನ್ಷಿಯಲ್ ಇದನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಅವ್ರದೇ ಆದ ಓನ್ ಒಂದು ಇದನ್ನ ಬಿಸ್ನೆಸ್ ಆಗಿರ್ಬೋದು ಸ್ಟಾರ್ಟ್ ಮಾಡೋದಕ್ಕೆ ಗವರ್ಮೆಂಟ್ಸ್ ಕೂಡ ಸಹಾಯ ಮಾಡುತ್ತೆ. ಅಂತವ್ರಿಗೆ ಈಗ ಬಿಸ್ನೆಸ್ ಮಾಡಬೇಕು ಅಂತ ಹೇಳಂದಿದ್ದು ನನ್ನ ಬಿಸ್ನೆಸ್ ತರ ಅಂತದ್ದು ಅವ್ರು ಶುರು ಮಾಡ್ಬೇಕು ಅನ್ನೋ ಐಡಿಯಾ ಇತ್ತು ಅಂದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ. ಆಮೇಲೆ ಈಗ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಅಂದ್ರೆ ಎಲ್ಲ ಕೆಲವು ಫಾರ್ಮರ್ಸ್ ಕನೆಕ್ಟ್ ಆಗಿ ಒಂದು ಆರ್ಗನೈಸೇಷನ್ ತರ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅವ್ರ ಹತ್ರನೂ ರಾ ಮೆಟೀರಿಯಲ್ ಸಪ್ಲೈ, ಅವ್ರ ಹತ್ರ ರಾ ಮೆಟೀರಿಯಲ್ಸ್ ಇರುತ್ತೆ, ಆದ್ರೆ ಅವ್ರಿಗೆ ಅದನ್ನ ನೆಕ್ಸ್ಟ್ ಲೆವೆಲ್ ಆದ್ರೆ ನೀವು ಸೆಕೆಂಡರಿ ಅಗ್ರಿಕಲ್ಚರಲ್ ಪ್ರೊಸೆಸ್ ಅಂತ ನಾವೇನ್ ಅಂತೀವಿ ಅಂದ್ರೆ ಆಸ್ ಅ ಬಿಸ್ನೆಸ್ ಅವ್ರು ಅದನ್ನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿ ಸೆಲ್ ಮಾಡೋದು ಹೇಗೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂತದಕ್ಕೆ ಸ್ಮಾಲ್ ಫಾರ್ಮರ್ಸ್ ಆಗಿರ್ಬೋದು ಅಥವಾ ಈ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಗಳಾಗಿರ್ಬೋದು, ಇಂಥವ್ರಿಗೆ ನನ್ನ ಕಡೆಯಿಂದ ನಾನು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿ ಕೊಡ್ತೀವಿ. ಇದು ಮಾಡಿ ಅವ್ರ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿ ಕೊಡ್ತೀವಿ. ಸೊ ಇದೇನಂತಂದ್ರೆ ಒಂದು ನಿಮ್ಗೆಲ್ಲ ಒಂದು ಆಪರ್ಚುನಿಟಿ ಏನಂತಂದ್ರೆ ನೀವೇನಾದ್ರೂ ಫುಡ್ ಬ್ರ್ಯಾಂಡ್ ಅಲ್ಲಿ ಏನೋ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಲೈಕ್ ಮ್ಯಾಮಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮ್ಗೆ ಹೇಗೆ ಪ್ರಾಡಕ್ಟ್ ಡೆವಲಪ್ ಮಾಡಬೇಕು, ಮಾರ್ಕೆಟು, ರಿಜಿಸ್ಟ್ರೇಷನ್ಸು, ಲೈಸೆನ್ಸು, ಅದಕ್ಕೆ ಏನೇನು ಬೇಕು ಎಲ್ಲ ಗೈಡೆನ್ಸನ್ನ ಅವ್ರು ಕೊಡ್ತಾರೆ, ಓಕೆ, ಹೆಲ್ಪ್ ಮಾಡ್ತಾರೆ. ಪಾವನ, ನಿಮ್ಮ ಕಡೆಯಿಂದ ಯಾರಾದರೂ ಈಗ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದ್ರೆ ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ ಅದು ಗ್ರೋ ಆಗ್ತಿರಲ್ವಾ ಅಥವಾ ಲೈಕ್ ಸ್ಟಾಗ್ನೇಟ್ ಆಗಿರುತ್ತೆ, ಅಂಥವರಿಗೆಲ್ಲ ಏನೋ ಒಂದು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀರಾ?
ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಯಂಗ್ಸ್ಟರ್ಸಿಗೆ ಇದು ನಾಟ್ ಬಿಸ್ನೆಸ್ ಪೀಸ್ ಆಫ್ ಕೇಕ್ ಅಲ್ಲ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಬೇಕಾಗಿರತ್ತೆ, ಯಾವುದು ಸುಲಭವಾಗಿ ಸಿಗೋದಿಲ್ಲ. ಸೊ ಆ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ನೀವು ರೆಡಿ ಇರಬೇಕು, ಕಲೀಲಿಕ್ಕೆ ರೆಡಿ ಇರಬೇಕು. ಮೇನ್ ಥಿಂಗು ಟೆಕ್ನಾಲಜಿ ಆಗಿರ್ಲಿ ಅಥವಾ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಏನಿದೆ ಅದನ್ನೆಲ್ಲ ಓಪನ್ ಆಗಿ ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು, ಕಲ್ತ್ಕೋಬೇಕು, ತಪ್ಪಾದಲ್ಲಿ ತಿದ್ಕೊಂಡು ಹೋಗೋದಕ್ಕೆ ನೀವು ರೆಡಿ ಇರಬೇಕು. ಆಮೇಲಿಂದ ಒಬ್ಬ ಗೈಡೆನ್ಸ್ ಬೇಕು ನಿಮಗೆ, ಪ್ರಾಪರ್ ಗೈಡೆನ್ಸ್ ಇದು ಬೇಕು. ನೀವು ಕ್ವಶನ್ ಕೇಳಿದ್ರೆ ನಿಮಗೆ ಆಬ್ವಿಯಸ್ಲಿ ಸಿಕ್ಕೇ ಸಿಗತ್ತೆ ಕೆಲಸಗಳು. ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗಳಾಗಲಿ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ ಇರುತ್ತೆ, ಅಲ್ಲಿ ನೀವು ಎನ್ರೋಲ್ ಆಗ್ಬೋದು, ಅಲ್ಲಿಂದ ನಾಲೆಡ್ಜ್ ಗೇನ್ ಮಾಡ್ಬೋದು ನೀವು. ಮೇನ್ ಥಿಂಗು ಈಗ ಸ್ಟಾಗ್ನೆಂಟ್ ಆದ್ರಿ ಅಂತ ಹೇಳಿದ್ರಿ ಕ್ವಶನ್, ರನ್ನಿಂಗ್ ಇರೋ ಸ್ಲೋ ಆಯ್ತು ಮಾಡ್ತು ಅಂದ್ರೆ ಮೇನ್ ಥಿಂಗ್ ಈಗಿನ ಇದಕ್ಕೆ ರಿಕ್ವೈರ್ಮೆಂಟ್ ಇರೋದು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು. ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡು ಇವತ್ತಿನ ಟ್ರೆಂಡಿಗೆ ನಾವು ರೆಡಿ ಆದ್ವಿ ಅಂದ್ರೆ ಮ್ಯಾಚ್ ಆಗಿ ಹೋದ್ರೆ ಆಗತ್ತೆ. ಅಂದ್ರೆ ಈಗ ಪ್ರಾಡಕ್ಟ್ಸ್ ಅನ್ನ ಗೂಗಲ್ ಅಲ್ಲಿ ಹುಡುಕ್ತಿರ್ತಾರೆ ಜನ. ಹೌದು, ನಿಮ್ ಪ್ರಾಡಕ್ಟ್ ನಿಮ್ ವೆಬ್ಸೈಟ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಸೊ ಅವಾಗ ಮಾರ್ಕೆಟ್ ಹೆಂಗ್ ಮೇನ್ ಥಿಂಗ್ ನಾವು ಟಿವಿ ಆಡ್ಸ್ ಗಳಾಗ್ಲಿ ಇದಾಗ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಮೇನ್ ನಮಗಿರೋ ಟೂಲ್ ಅಂದ್ರೆ ಸೋಷಿಯಲ್ ಮೀಡಿಯಾ ಇದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಏನಾದರೂ ಆರ್ಡರ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ನೀವು ಎಜುಕೇಟ್ ಮಾಡಬಹುದು ನಿಮ್ಮ ವೆಬ್ಸೈಟ್ ಅಲ್ಲಿ ಬೇಸಿಕಲಿ. ಹೌದು, ನಿಮ್ ಪ್ರಾಡಕ್ಟ್ಸ್ ಜನಕ್ಕೆ ತಲುಪಬೇಕು ಅಂದ್ರೆ ಅದು ಏನ್ಗೆ ಯೂನಿಕ್ ಅನ್ನೋದನ್ನ ಜನಕ್ಕೆ ತಲುಪಿಸ್ಬೇಕು. ಅದಕ್ಕೆ ಇರೋ ಪ್ಲಾಟ್ಫಾರ್ಮ್ಸ್ ಅಂದ್ರೆ ನಿಮ್ ವೆಬ್ಸೈಟ್ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ. ಇದರಲ್ಲಿ ಅದ್ರ ಬಗ್ಗೆ ಎಜುಕೇಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗತ್ತೆ. ಸೊ ಅವ್ರು ಆಬ್ವಿಯಸ್ಲಿ ನಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ. ಸೊ ಬೇಸಿಕಲಿ ಪಾವನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಏನಾದ್ರು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆ ಮೂವ್ ಆಗ್ತಿಲ್ಲ ಗ್ರೋ ಆಗ್ತಿಲ್ಲ ಅಂತಂದ್ರೆ ಕೆಲವು 4 ಪಾಯಿಂಟ್ಸ್ ಹೇಳಿದ್ದಾರೆ. ಅದನ್ನ ರಿಪೀಟ್ ಮಾಡ್ತೀನಿ ನಾನು. ಏನಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು ಬಿಸ್ನೆಸ್ ಅಲ್ಲಿ, ಮತ್ತೆ ಹಾರ್ಡ್ ವರ್ಕಿಂಗ್ ಇರಬೇಕು, ಮತ್ತೆ ಯಾರಾದ್ರೂ ಆ ಬಿಸ್ನೆಸ್ ಅಲ್ಲಿ ಅದರಲ್ಲಿ ಎಕ್ಸ್ಪರ್ಟ್ ಇರೋಂಥವ್ರನ್ನ ಗೈಡೆನ್ಸ್ ತಗೋಬೇಕು, ಮತ್ತೆ ಟೆಕ್ನಾಲಜಿನ ಇನ್ವಾಲ್ವ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಅಂದ್ರೆ ವೆಬ್ಸೈಟ್ ಆಯ್ತು, ಸೋಷಿಯಲ್ ಮೀಡಿಯಾ, ಓಕೆ, ಅಂಡ್ ಲೈಕ್ SEO. ಓಕೆ, ಸೊ ಆ ತರ ನಿಮ್ ಬಿಸ್ನೆಸ್ ಅನ್ನ ಗ್ರೋ ಮಾಡಕ್ಕೆ ಡಿಜಿಟಲಿ ಏನೇನ್ ಪಾಸಿಬಿಲಿಟೀಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಲೈಕ್ ನೀವು ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ, ಗ್ರೋ ಆಗುತ್ತೆ.